ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡ್ರು ಮಗಾಸ್ ಅಂಡ್ ಮಚೀಸ್, ಅದನ್ನ ನೀರಾಗ ಆರಿಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದ್ ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚಲರ್ ಸೀಸನ್ 2 powered by Denver. Special partner Arvind Properties, Sudarshan Silks Malleshwaram, Jewelry partner Sri Sai Gold Palace ಹಾಗೂ digital streaming partner ZEE5. ಇವತ್ತಿನ ಸಂಚಿಕೆಯಲ್ಲಿ ಸಂಸಾರಿಗಳ ಜೊತೆ ಸೇರಿ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿರುವಂತ ಆಲ್ ಮೈ ಡಿಯರ್ ಏಂಜಲ್ಸ್ ಅಂಡ್ ಬ್ಯಾಚಲರ್. ಇನ್ನು ಈ ಸಂಸಾರಿ ಮತ್ತು ಬ್ರಹ್ಮಚಾರಿಗಳ ರೊಮ್ಯಾಂಟಿಕ್ ಯುದ್ಧವನ್ನ ವೇದಿಕೆ ಮೇಲೆ ನೋಡ್ಕೊಂಡು ಆರಾಮಾಗಿ ಕೂತಿರುವಂತ ನಮ್ಮ ಲವ್ಲಿ ಜಡ್ಜಸ್, ನಿಮ್ಗೂ ಕೂಡ ಸ್ವಾಗತ. ನಿನ್ನೆಯಿಂದ ಈ ನಮ್ಮ ಬ್ರಹ್ಮಚಾರಿಗಳ ವೇದಿಕೆಯಲ್ಲಿ ಸಂಸಾರವನ್ನ ಅರಿದು ಕೂಡದಂತ ಸಂಸಾರಿಗಳು ಬಂದು ಅವ್ರ ಜೊತೆ ಸೂಪರ್ ಆಗಿ ಎಂಟರ್ಟೈನ್ ಮಾಡ್ತಾ ಇದಾರೆ. ಈ ಒಂದು ಎಂಟರ್ಟೈನ್ಮೆಂಟ್ ಇವತ್ತು ಕೂಡ ಮುಂದುವರಿಯುತ್ತೆ ಅಂತ ಹೇಳ್ತಾ ನಾವೀಗ ಮುಂದುವರಿಸ್ತಾ ಇದೀವಿ. ಇದು ಭರ್ಜರಿ ಬ್ಯಾಚಲರ್ ಸೀಸನ್ 2 ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ರಾವ್. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತಹ ಮೊದಲ ಸಂಸಾರಿ ಹಾಗೂ ಬ್ರಹ್ಮಚಾರಿ ಜೋಡಿ ಯಾವ್ದಪ್ಪ ಅಂದ್ರೆ ಬ್ಯಾಚಲರ್ ರಕ್ಷಕ್ ಅಂಡ್ ಏಂಜಲ್ ರಮೋಲಾ ಹಾಗೂ ಶಶಿ ಹಾಗೂ ಲಾವಣ್ಯ. ಭರ್ಜರಿ ಬ್ಯಾಚಲರ್ಸ್ಗೆ ನಿಮ್ಮಿಬ್ರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಈ ವೇದಿಕೆಗೆ ಬಂದು ನಿಮ್ಮಿಬ್ರಿಗೆ ಹೆಂಗ ಅನಿಸ್ತಾ ಇದೆ? ತುಂಬಾ ಶಾಕ್ ಆಗ್ತಿದೆ. ಶಾಕ್ ಆಯ್ತಾ? ಇದು ದೇಶಪಾಂಡೆ ಅಲ್ಲ, ಬ್ಯಾಚುಲರ್ಸ್ ಅಂತ ಹೇಳ್ಬಿಟ್ಟು ಮ್ಯಾರಿಡ್ ಕಪಲ್ ನ ಕರ್ಕೊಂಡ್ ಬಂದಿದ್ದಾರೆ, ಅದಕ್ಕೆ ಶಾಕ್ ಆಯ್ತು. ಅದೇ ಆಟ. ಶಶಿ, ನಮ್ಮ ರಾಮ್ನಾಥ್ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ನಮ್ಮ ಆಕಾಶ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಮ್ಮ ಪ್ರೀತಮ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಮ್ಮ ಚಂದ್ರಮೌಳಿ ಬಗ್ಗೆ ನಿಮಗೆ ಗೊತ್ತಿಲ್ಲ. ಬರೀ ಇದಲ್ಲ, ಇದು 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 ಎಲ್ಲ. ನಿಮಗೆ ನಾನ್ ಕೊಡ್ತಾರ ಆಟದ ಹೆಸರು ನಾನಿನ್ನ ಬಿಡಲಾರೆ. ಏನಪ್ಪಾ ಅಂದ್ರೆ ಜೀವನದಲ್ಲಿ ನಾವು ಯಾರನ್ನೇ ಬಿಟ್ಕೊಟ್ರು ನಮ್ಮ ಜೀವನ ಪೂರ್ತಿ ಇರ್ತೀವಿ ಅಂತ ಬರೋ ಬಹಳ ಸಂಗತಿಯನ್ನ ಎಂಥದೇ ಸಂದರ್ಭ ಒಂದು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಶುರು ಮಾಡಿರುವಂತ ಆಟ ಇದು. ಆರ್ ಯು ರೆಡಿ ಟು ಪ್ಲೇ? ರೆಡಿ. ಎಸ್. ಇಬ್ರಲ್ಲಿ ಯಾರು ಆಡ್ತೀರಾ? ಕ್ಲಿಪ್ಸ್ ಹಾಕಿ ಬನ್ನಿ. ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ರಕ್ಷಕ್ ಫಸ್ಟ್ ಹೋಗ್ತಾ ಇದ್ದಾನೆ. ಸೊ ಯು ಕ್ಯಾನ್ ಟೇಕ್ ರೆಸ್ಟ್. ಇಲ್ಲೇ ನಿಂತ್ಕೊಳ್ಳಿ. ಬನ್ನಿ, ಸೆಟ್ ಅಪ್. ನಾನು ಆಗ್ಲೇ ಹೇಳಿದೆ ಈ ಆಟದ ಹೆಸರು ನಾನಿನ್ನ ಬಿಡಲಾರೆ. ಏನಪ್ಪಾ ಅಂದ್ರೆ ಬ್ಯಾಚಲರ್ ತನ್ನ ಏಂಜಲ್ ನ ಕೈಯಲ್ಲಿ ಹಿಂಗ್ ಎತ್ಕೊಂಡಿರ್ತಾನೆ. ಕೈಯಲ್ಲಿ ಎತ್ಕೊಂಡಾಗ ನೀವಿಬ್ರು ಆಕಾಶದಲ್ಲಿ ತೇಲಾಡ್ತಾ ಇರ್ತೀರಾ. ನಾನು ಒಂದೊಂದೇ ಪ್ರಶ್ನೆಗಳನ್ನ ರಮೋಲಾ ಬಗ್ಗೆ ನಿನ್ನ ಕೇಳ್ತಾ ಇರ್ತೀನಿ. ಉತ್ತರ ಸರಿಯಾಗಿದ್ರೆ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ಇಲ್ಲ ಅಂದ್ರೆ 10 ಸೆಕೆಂಡ್ 20 ಸೆಕೆಂಡ್ ಬಿಟ್ಟು ಮುಂದಿನ ಪ್ರಶ್ನೆ ಕೇಳ್ತೀನಿ. ಅಲ್ಲಿವರೆಗೂ ಹಿಡ್ಕೊಂಡೇ ಇರ್ಬೇಕು. ಓಕೆ. ಆ 20 ಸೆಕೆಂಡ್ ಹಿಡ್ಕೊಳ್ಳೋದೇ ನಿಮ್ ಟಾಸ್ಕ್. ಟೇಕ್ ಯುವರ್ ಪೊಸಿಷನ್. ಆಕಾಶದಲ್ಲಿ ತೇಲಾಡುವ ಸಮಯ. ಎತ್ತೆ ಮೇಲೆ. ಹೇಳಿ, ನಿಮ್ಮ ಮೊದಲ ಪ್ರಶ್ನೆ. ರಮೋಲಾಗಿ ತುಂಬಾ ಇಷ್ಟ ಆಗುವಂತಹ ಫೇವರೆಟ್ ಹೀರೋ ಯಾರು? ಅಣ್ಣ, ರಮೋಲಾ ಹೇಳ್ಕೊಡಂಗಿಲ್ಲ. ಅಯ್ಯೋ, ರಮೋಲಾ ಹೇಳಂಗಿಲ್ಲ. ಅಣ್ಣ, ರವಿ ಸರ್. ಸರಿನಾ? ಉತ್ತರ ಸರಿನಾ ರಮೋಲಾ? ಇಲ್ಲ, ನಾನು ಬೇರೆ ಹೇಳಿದ್ದೆ. ಏನ್ ಹೇಳಿದ್ದೆ? ರಕ್ಷಿತ್ ಶೆಟ್ಟಿ. ರಕ್ಷಿತ್ ಶೆಟ್ಟಿ. ಅಣ್ಣ ನೆಕ್ಸ್ಟ್ ವಾರ ಫಿನಾಲೆ ಡ್ಯಾನ್ಸ್ ಆಡ್ಬೇಕಣ್ಣ. ಅಣ್ಣ, ಹೋದ ವಾರ ಕಳಿಸ್ಬಿಟ್ರಣ್ಣ ಮೇಲೆ. ಅಣ್ಣ, ನಿನ್ನ ಮುಂದಿನ ಪ್ರಶ್ನೆ ಬೇಗ ಕೇಳ್ರಣ್ಣ. ರಮೋಲಾ ಅವರ ವೆಯ್ಟ್ ಹಾಗೂ ಹೈಟ್ ಎಷ್ಟು? ಹೈಟು 5.6. ವೆಯ್ಟು ಅಯ್ಯೋ ಸರಿಕೆ ಮೊನ್ನೆ ತರ ಅಣ್ಣ. ಇಲ್ಲ, ತಪ್ಪಾಯ್ತು. ಮುಂದಿನ ಪ್ರಶ್ನೆ, ಮೂರನೇ ಪ್ರಶ್ನೆ. ರಮೋಲಾದ ಫೇವರೆಟ್ ಸಾಂಗ್ ಯಾವುದು? ಹೇಳಂಗಿಲ್ಲ ರಮೋಲಾ, ಈ ಕಡೆ ತಿರುಗು. ಸಾಂಗ್ ಯಾವುದು? ದರ್ಶನ್, ರಮೋಲಾ ಫೇವರೆಟ್ ಸಾಂಗ್ ಯಾವುದು ಗೊತ್ತಾ? ಬೇಗಳು. ತುಂತುರು ಇವಾಗ ಹೇಳ್ಬಿಟ್ಟು ಬಂದವ್ರೆ. ರಮೋಲಾ ಸರಿನಾ? ಹಾ, ಕರೆಕ್ಟ್. ಸರಿಯಾದ ಉತ್ತರ. ಶಬ್ಬಾಷ್. ಓಕೆ, ಸಮಯ ಮುಗ್ದಿದೆ. ಮುಂದಿನ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ. ಗ್ರ್ಯಾಂಡ್ ಓಪನಿಂಗ್ ಅಲ್ಲಿ ರಮೋಲಾ ಹಾಕಿದಂತಹ ಬಟ್ಟೆಯ
ರೆಡ್ ಅಣ್ಣ. ನಾನು ಯಾವ ಬಟ್ಟೆ ಅಂತ ಕೇಳ್ತಾ ಇದ್ದೆ ಕೊಡು. ಅಣ್ಣ ಗೌನು ರೆಡ್. ಸರಿಯಾದ ಉತ್ತರನ ಅಲ್ವಾ? ಕೇಳ ಇರೋ ನಿಮಿಷ. ಸರಿಯಾಗಿದೆ. ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಕಡೆಯ ಪ್ರಶ್ನೆ, 5ನೇ ಪ್ರಶ್ನೆ. ರಮೋಲಾ ದಿನ ಮಲಗುವಂತ ಸಮಯ ಯಾವುದು? 11 ಗಂಟೆ, ಬೆಳಿಗ್ಗೆ 11 ಗಂಟೆಗೆ ಹೇಳ್ತಾರೆ. ರಮೋಲಾ ಸರಿನಮ್ಮ? ಹಾ ಕರೆಕ್ಟ್. ಇಳಿಸೋಣ ಸಾಕು. ಸರಿಯಾದ ಉತ್ತರ. ಇಳಿಸಿ ಇಳಿಸಿ ಇಳಿಸಿ. ಅಲ್ಲ ಬಟ್ ಹೈಟೇ ಹೋಗ್ಲಿಲ್ಲಲ್ಲ, ಹೈಟ್ ಹೋಗೋದು ಬೇಡವಾ? ಇನ್ನ ಇಟ್ಟೋದ್ರೆ ಎತ್ತಕ್ಕಾಗಲ್ಲ, ಬಿದ್ಗಿದ್ದೋಗ್ಬಿಟ್ರೆ. ತಾಕತ್ನ ನೀವು ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ, ಅದೇ ನನಗೆ ಇಷ್ಟ ಆಗಲ್ಲ. ಹೇಳಮ್ಮ, ಹೇಗಿತ್ತು ಈ ಒಂದು ನಿಜವಾಗ್ಲೂ ನಂಬಿಕೆಯ ಆಟ ಇದು? ಅವನ ಮೇಲೆ ಯಾವಾಗ್ಲೂ ತುಂಬಾ ನಂಬಿಕೆ ಇದೆ, ಸೊ ಬಿಡಲ್ಲ weight ಅಂತ. correct ಆಗಿ ಹೇಳ್ದೆ, ಇವೊಂದು ಒಂದು ಕೈ ಜಾರ್ತಾ ಇತ್ತು, ಆದ್ರೂ ಬಿಡ್ತಾ ಇರ್ಲಿಲ್ಲ, ಎಲ್ಲಿ ಬಿಡ್ತಾನೋ ಅಂತ. ಬಟ್ ಆದ್ರೂ ಭಯ ಇತ್ತು, ಕೆಳಗೆ ಇಳಿಸೋ ತನಕನೂ ಹೆಂಗಾದ್ರೂ ಕಷ್ಟಪಟ್ಟು ಶಿವರಾಗ್ತಾ ಇದ್ರು ಹಿಡ್ಕೊಂಡಿದ್ದ. ನಿನ್ನ ತಾಕತ್ತಿಗೆ ನನ್ನ ಸವಾಲ್. ಸಾರಿ, ಸಲಾಮ್. ರಕ್ಷಕ್ ಅಣ್ಣ ಏರಿಯಲ್ ಆಕ್ಟ್ ಈ ತರ ಹೈಟ್ ಎಲ್ಲ ಕೊಡ್ತಾ ಇದ್ರು, ಇದನ್ನ ಧೈರ್ಯವಾಗಿ ಎದುರಿಸ್ತಾ ಇದೆಯಲ್ಲ, ನಿನ್ನ ಒಳಗಿನ ಶಕ್ತಿಯ ಸೀಕ್ರೆಟ್ ಏನು? ರಮೋಲಾ ರಮೋಲಾ ಅಣ್ಣ. ನೋ ವೇ, ಭರ್ಜರಿ ಬ್ಯಾಚುಲರ್ಸ್ ಆಕ್ಚುಲಿ. 5 ಪ್ರಶ್ನೆ ಕೇಳಲಾಗಿತ್ತು, ಸರಿಯಾದ ಉತ್ತರ ಕೊಟ್ಟಿರೋದು ಎಷ್ಟು? ಎರಡೇ ಸರಿಯಾದ ಉತ್ತರ ಕೊಟ್ಟಿರೋದು. ಈಗ ಆಟ ಬದಲಾಗುತ್ತೆ, ಸಂಸಾರಿಗಳನ್ನ ಕರೆಯುವಂತ ಸಮಯ. ಬನ್ನಿ ಸಂಸಾರಿಗಳು. ಈ ಆಟದಲ್ಲಿ ಬ್ರಹ್ಮಚಾರಿ 5 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಜಯ ಬೇರಿ ಬಾರಿಸ್ದೆ ಅನ್ಕೊ ಕೂತಿದ್ದಾರೆ. ಈಗ ಸಂಸಾರಿ ಬಂದಿದ್ದಾರೆ. ನಿಮ್ಗೆ ಎಷ್ಟು ಅನ್ಸುತ್ತೆ 5ರಲ್ಲಿ ಎಷ್ಟು ಸರಿಯಾಗಿ ಹೇಳ್ಬೋದು ಅನ್ಸುತ್ತೆ? ಅಷ್ಟಕ್ಕಷ್ಟು ಸರಿಯಾಗಿ ಹೇಳ್ತೀನಿ. ಅಷ್ಟು ಕಷ್ಟ ಅಲ್ಲ, ನಾವು ಕೇಳದೆ 5. ಅಲ್ಲ, 5ಕ್ಕೆ 5 ಸರಿಯಾಗಿ ಹೇಳ್ತೀನಿ. ವೆರಿ ಗುಡ್. ನಿಮ್ಮ ಆಟ ಶುರು ಆಗ್ತಾ ಇದೆ. ಪೊಸಿಷನ್. ರೆಡಿ? ನಿಮ್ಗೆ ಬರ್ತಾ ಇರೋಂಥ ಮೊಟ್ಟ ಮೊದಲ ಪ್ರಶ್ನೆ. ನೀವು ನಿಮ್ಮ ಹೆಂಡತಿ ಲಾವಣ್ಯ ಅವರಿಗೆ ಪ್ರಪೋಸ್ ಮಾಡದಂತ ಡೇಟ್ ಯಾವುದು? ಹೇಳ್ತೀನಿ, ಅಷ್ಟು ಕೊಟ್ಟು ಟೈಮ್ ಸ್ಟಾರ್ಟ್. ಟೈಮ್ ಅಪ್, ಟೈಮ್ ಅಪ್. 22. ಏನ್ 22? ಮದುವೆ ಆಗಿದ್ದ ಡೇಟ್ ಅಲ್ಲ, ಮತ್ತೆ ಪ್ರಪೋಸ್ ಮಾಡಿದ ಡೇಟು. ಓ ಮೇಲೆ ಹೊಡಿತಾರೆ ಅಂತ. ಜಾನ್ವರಿ 19 ಮಿಡ್ ನೈಟ್, 20ನೇ ತಾರೀಕು ಬೆಳಗಿನ ಜಾವ. ಅದು ಯಾವ ತಲೆಯಲ್ಲಿ ಮಾಡ್ಬಿಟ್ಟು ನಾನು ನೆನಪಿಲ್ಲ ಕಣೆ. ಮೊದಲನೇ ಪ್ರಯತ್ನಕ್ಕೆ ತಪ್ಪಾದ ಉತ್ತರ ಸಿಕ್ಕಿದೆ, ಅದಕ್ಕೆ ಪನಿಷ್ಮೆಂಟ್ ತಗೊಂಡ್ಯಾರೆ. ಮುಂದಿನ ಪ್ರಶ್ನೆ. ನಿಮ್ಮ ಹೆಂಡತಿ ಲಾವಣ್ಯ ನಿಮಗೆ ಕೊಟ್ಟಂತ ಮೊದಲ ಉಡುಗೊರೆಯ ಬಣ್ಣ ಯಾವುದು? ಬ್ಲ್ಯಾಕು. ಅಲ್ಲಕ್ಕ, ಎಲ್ಲೋ. ಪನಿಷ್ಮೆಂಟ್. ನೋಡೋನು ಗುರು ಏಳು. ಒಂದ್ಸರಿ ಬಿಡ್ರಿ ಕೆಳಗೆ. ಏಯ್, ಇಷ್ಟು ಮುಚ್ಕೊಂಡು ಇಟ್ಕ. ಮೂರನೇ ಪ್ರಶ್ನೆ. ನಿಮ್ಮ ಹೆಂಡತಿ ಲಾವಣ್ಯ ಅವರ ಲಕ್ಕಿ ನಂಬರ್ ಯಾವುದು? ನಿಂದೆ ಯಾವ್ದು ನಂದದೆ? 9. ಲಾವಣ್ಯ ಉತ್ತರ ಸರಿನಾ? ಕೆಳಗೆ ಕೆಳಗೆ ಕರೆಕ್ಟ್. ಸರಿಯಾದ ಉತ್ತರ. ನಿಮ್ಮ ಪ್ರಶ್ನೆ. ನಿಮ್ಮ ಹೆಂಡತಿ ಕಡೆಯ ಬಾರಿ ನಿಮಗೆ ಐ ಲವ್ ಯು ಅಂತ ಹೇಳಿದ್ದು ಯಾವಾಗ? ಹೇಳ್ಕೊಡಂಗಿಲ್ಲ, ಮೈಕ್ ಹಾಕಿದೀವಿ. ಇವತ್ತು ಬೆಳಿಗ್ಗೆ. ಇವತ್ತು ಬೆಳಿಗ್ಗೆ. ಲಾವಣ್ಯ ಉತ್ತರ ಸರಿನಾ? ನೆನ್ನೆ ರಾತ್ರಿ. ನಿನ್ನೆ ರಾತ್ರಿ ನೋಡಿದಳು, ಇವತ್ತು ಬೆಳಿಗ್ಗೆ ನೋಡಿದಳು. ದಿನ ಹೇಳ್ತೀವಿ, ಇದೆಲ್ಲ ಏನಪ್ಪ ಕ್ವಶನ್? ದಿನ ಹೇಳ್ತಾ ಇರ್ತೀವಿ ನಾವು. ನಿಮ್ ವೈಫೇ ಕೊಟ್ಟಿರೋ ಕ್ವಶನ್ ಇದು. ತಪ್ಪು ಉತ್ತರ. 20 ಸೆಕೆಂಡ್ ಹಂಗೆ ನೇತಾಡ್ತಾ ಇರಿ. ನೀನ್ ಯಾವಾಗ ಹೇಳಿದ್ದು ಅಂತ ಕೇಳಿದ್ ನನ್ಗೆ, ನಾನೇ ಯಾವಾಗ ಹೇಳಿದ್ದು ಅಂತ ಕೇಳಿದ್ರೆ ಓಕೆ, ಸಾರಿ, ಸರಿ ಕೇಳಿಸ್ಕೊಂಡಿಲ್ಲ. ಇಲ್ಲಿ ನಿಜವಾಗ್ಲೂ ನನಗ್ ಕೇಳಿದ್ದು ನೀನ್ ಯಾವಾಗ ಹೇಳಿದ್ದು ಅಂತ. ಏನೋ ಬಿಡು ಚೆನ್ನ, ಐ ಲವ್ ಯು. ಹಿಡ್ಕೊಳಕ್ ಆಗ್ತಿಲ್ಲ ಕಡೆ, ಪ್ಲೀಸ್ ಕಡೆ, ಅರ್ಥ ಮಾಡ್ಕೋ. ಮೇಲೆ ಹಿಂಗೆ ಅಂದ್ರೆ ಆಕ್ಚುಲಿ ಒಂದು ಆತ್ಮ ತೇಲ್ತಾ ಇದೆ, ಇನ್ನೊಂದು ಪ್ರೇತಾತ್ಮ ಓಡಾಡ್ತಾ ಇದೆ. ಇಲ್ಲಿ ನಿಮ್ಮ ಮುಂದಿನ ಹಾಗೂ ಕಟ್ಟ ಕಡೆಯ ಪ್ರಶ್ನೆ. ಅಬ್ಬಾ ಹೇಳಪ್ಪ. ನೀವು ಮತ್ತು ನಿಮ್ಮ ಹೆಂಡತಿ ಮೊದಲನೇ ಬಾರಿ ಥಿಯೇಟರ್ ಅಲ್ಲಿ ನೋಡಿದಂತ ಸಿನಿಮಾ ಯಾವುದು? ಹೇಳಂಗಿಲ್ಲ, ಲಾವಣ್ಯ ಹೇಳ್ಕೊಡಂಗಿಲ್ಲ. ಹೇಳ್ತಿಲ್ಲ. ಸಾಕು, ನಾನೇ ಗೆದ್ದೆ ಅಣ್ಣ. ಇದು ಹೇಳ್ತಾರಿರೋ. ಪತ್ತೆದಾರಿ ಸಿನಿಮಾ ಯಾವುದೋ ಒಂದು. ಬೆಲ್ ಬಾಟಮ್. ಯಾವ್ದು? ಬಟ್ ಏನಂದ್ರೆ ಟೈಮ್ ಆದ್ಮೇಲೆ ಹೇಳಿದ್ರು, ಸೊ ಕನ್ಸಿಡರ್ ಆಗಲ್ಲ. ಹೇಳಿದ್ರು ಪಾಪ ಪತ್ತೆದಾರಿ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರು. ಹಂಗಲ್ಲ ಹೇಳಿದ್ರೆ ಆಗಲ್ಲ. ಹಂಗೆ ಹೇಳು. 5 4 3 2
1. ಒಂದು ನಿಮಿಷ, ನೀನು ಅಷ್ಟು ಇಬ್ರು ಹಿಂಗನ್ನಿ. ಅದು ತೋಳಲ್ಲ ತೊಲೆ, ಇದು ತೊಲೆ ಅಲ್ಲ ಎಲೆ. ಬಟ್ ನಿಜವಾಗ್ಲು ಆ ತೋಳ್ಗೂ ಈ ತೋಳ್ಗೂ ಸಂಬಂಧ ಇಲ್ಲ. ಆದ್ರೂ ಎಷ್ಟೋ ತಿಡ್ಕೊಂಡು ಅವ್ರು ರಕ್ಷಕ್ ನಿಜಲ್ಲಿ ಹೊಡಿದ ಚಪ್ಪಾಳೆ ಹೊಡ್ರಿ ನಿಜವಾಗ್ಲು. ಐ ಸೀರಿಯಸ್ ಹಾಕೋಣ. ಬಮ್ಮ, ನನಗೆ ಒಂದು ಆನ್ಸರ್ ತುಂಬಾ ಇಷ್ಟ ಆಗ್ತಾ ಇದೆ, ಮತ್ತೆ ಮತ್ತೆ ನೆನಪಾಗ್ತಾ ಇದೆ. ಎಷ್ಟು ಆನ್ಸರ್ ಹೇಳ್ಬೋದು ಅಂದ್ರೆ ಅಷ್ಟು. ನಾನು ಹೇಳಿಲ್ವಾ ನನ್ನ ಗಂಡನ್ ಅದಕ್ಕೆ ಕೆಲಸ ಕಾನ್ಫಿಡೆನ್ಸ್ ಮಾಡೋಕ್ಕಿಂತ ಮುಂಚೆ ಹೇಳ್ಬೇಡೋಣ, ಕೆಲಸ ಮಾಡಾದ್ಮೇಲೆ ಹೇಳ್ಬೇಕು. ಏನ್ ಕೆಲಸ ಆಯ್ತು ಅಂತನಾ? ಅಲ್ಲಾಡ ಯಾಕೆ ಏನಾಯ್ತು ಮೇಲೆ? ಇಲ್ಲ, ನಾನು ಅದನ್ನ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಕಾಸ್ ಜೋಡಿ ನಂಬರ್ 1 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಮತ್ತೆ ಮತ್ತೆ ಪ್ರೂವ್ ಮಾಡೋದೇನಕ್ಕೆ ಅಂತ ಪಾಪ ಬಿಟ್ಕೊಟ್ಟೆ. ನಾನಿನ್ನ ಬಿಡಲಾರೆ ಆಟದಲ್ಲಿ 5 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಶಶಿ ಹಾಗೂ ಲಾವಣ್ಯ ಉತ್ತರ ಕೊಟ್ಟಿದ್ದು 1 ಸರಿಯಾದ ಉತ್ತರ. ಬ್ರಹ್ಮಚಾರಿಯಾದ ಬ್ಯಾಚುಲರ್ ರಕ್ಷಕ್ ಹಾಗೂ ರಮೋಲಾ ಸರಿಯಾಗಿ ಉತ್ತರ ಕೊಟ್ಟಿರೋದು 2. ಏನಿಲ್ಲ, ಇಷ್ಟು ಖುಷಿ ಆಗ್ತಾ ಇದ್ದೀನು. ಏನಣ್ಣ, ಅವ್ರ ಮದುವೆ ಆಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ, ಹಂಗೂ ಆನ್ಸರ್ ಮಾಡಿಲ್ಲ. ನಿನ್ ಮದ್ವೆನೇ ಆಗಿಲ್ಲ. ನನಗೆ ನೋಡಿ ಅಣ್ಣ, ಅಂದ್ರೆ ಓಪನ್ ಆಗಿ ಮದುವೆ ಆಗಿ ಅಣ್ಣ, ಸಾರಿ ನನಗೆ ಮದುವೆ ಆಗಿಲ್ಲ ಅಣ್ಣ, ಆದ್ರೂ ಅರ್ಥ ಮಾಡ್ಕೊಂಡಿದ್ದೀನಿ ನೋಡಿ. 2 ಪ್ರಶ್ನೆ ಆದ್ರೂ ಉತ್ತರ ಕೊಟ್ಟಿದ್ದೀನಿ. ಚಿನ್ನ, ಮದುವೆ ಆಗೋ ತನಕ ಎಲ್ಲ ನೆನಪಿರುತ್ತೆ, ಮದುವೆ ಆದ್ಮೇಲೆ ಎಲ್ಲ ಮರ್ತೋಗುತ್ತೆ. ಯಾಕೆ ಗೊತ್ತಿಲ್ಲ ಅಲ್ಲ, ಮರಿತಾ ಹೋಗುತ್ತೆ. ಏನ್ ಲಾವಣ್ಯ ಇದಕ್ಕೆ ಉತ್ತರ? ಹಿಂಗಂತ ಇರ್ತೀನಲ್ಲ ಅದಕ್ಕೆ. ಮತ್ತೆ ಮತ್ತೆ ತೋರಿಸ್ಬೇಕಾ? ಗಂಡನಿಗೆ ಬ್ರೈನ್ ಹೆಮೊರೇಜ್ ಆಗೋದಕ್ಕೆ ಕಾರಣ ಹೆಂಡತಿ ಹೊಡೆದು ಇಲ್ಲಿ ಮೆಡುಲ್ಲಾ ಅಬ್ಲಾಂಗೇಟ ಅಂತ ಒಂದಿರುತ್ತೆ. ಇವ್ರು ಕ್ಯಾಪ್ ಹಾಕೊಂಡ್ ಬರೋದು ಏನಕ್ಕೆ ಕೇಳಿ? ಎಂತಿ ಹೊಡೆದೊಡ್ದು ಇಲ್ಲೆಲ್ಲ ಊತ ಬಂದಿರುತ್ತೆ. ರಾಜು, ನಾನಿನ್ನ ಬಿಡಲಾರೆ ಈ ಆಟ ನಮ್ ಜಡ್ಜಸ್ಗೆ ಎಷ್ಟು ಇಷ್ಟ ಆಯ್ತು ಅಂತ ಕೇಳ. ರಚ್ಚು, ಈ ಕಡೆ ಓವರ್ ಕಾನ್ಫಿಡೆನ್ಸ್, ಇದಕ್ಕೆ ಕಾನ್ಫಿಡೆನ್ಸ್ ತರ ಇತ್ತು ನನಗೆ ನೋಡ್ತಿರ್ಬೇಕಾದ್ರೆ. ಅವ್ನ್ ಕಾನ್ಫಿಡೆನ್ಸ್ ಹೇಳ್ತೀನಿ ಅನ್ನೋ ಒಂದಲ್ಲಿತ್ತು. ಸತ್ಯ ಹೇಳ, ಅವನೇ ಪೈಲ್ವಾನ್ ಇವಾಗ ನಮ್ಗೆ, ನಮ್ಮ ಸೀಸನ್ ನ ಗಡ್ಡಿ ಪೈಲ್ವಾನ್. ನನ್ಗೆ ಹೋಪ್ಸ್ ಜಾಸ್ತಿ ಇತ್ತು ಇವರಿಬ್ರ ಮೇಲೆ, ಅದು ಎಲ್ಲೋ ಕಡಿಮೆ ಆಗೋಯ್ತು ಹೋಗ್ತಾ 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 ಹೋಗ್ತಾ. ಬಟ್ ಅವ್ರು ಹೇಳ್ತಾರಲ್ಲ ಬಿಟ್ಕೊಟ್ವಿ ಅಂತ. ಸತ್ಯ ಹೇಳಿ, ನೀವು ನಿಜವಾಗ್ಲೂ ಬಿಟ್ಕೊಟ್ರೆ ಇಲ್ಲ ಗೊತ್ತಿರ್ಲಿಲ್ವಾ? ಮರ್ತೋಗಿತ್ತು ಸತ್ಯ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಅವನು ಒಂದು ಎಂಕರೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಇನ್ನ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ರವಿ ಸರ್. ಈ ಆಟ ಪ್ಲಾನ್ ಮಾಡಿದವ್ರನ್ನೆಲ್ಲ ಒಂದ್ಸರಿ ಬರಕ್ ಹೇಳಿ ಸ್ಟೇಜ್ ಮೇಲೆ. ಅಲ್ಲ ಅನಿಲ್, ನಿಮ್ಗೆ ಏನು ಅವನಿಗೆ ಫೋಬಿಯಾ ಅಂತ ಗೊತ್ತಿದ್ದು ಹತ್ಸಿ ಮೇಲತ್ಸಿ ನೋಡ್ಬೇಕು ಅನ್ನೋ ಆಸೆ? ಆಕ್ಚುಲಿ ಸರ್, ಪ್ರತಿ ಅಂದ್ರೆ ನಾವು 3 ಸ್ಕೆಡ್ಯೂಲ್ ಹಿಂದೆ ಮಾಡ್ಬೇಕಾದ್ರೆ ಈ ವಾಸ್ ವೆರಿ ಅಫ್ರೇಡ್. ಅಂದ್ರೆ ನನಗೆ ಕಷ್ಟ ಹೈಟ್ ಅಂದ್ರೆ ಫೋಬಿಯಾ ಅಂತ. ಅಂದ್ರೆ ಇದೊಂದು ವೇದಿಕೆ ಕಣೋ ನಿನಗೆ, ನಿನ್ನ ಭಯನ ನೀನೇ ಹೋಗ್ಲಾಡ್ಸ್ಕೋಬೇಕು. ಇದೊಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಕೋ, ಜಸ್ಟ್ ಟ್ರೈ ಒನ್ಸ್ ಅಂತ. ಈ ಟ್ರೈಡ್ ಆಕ್ಚುಲಿ ಅಲ್ಲಲ್ಲ, ನಾನು ಕರೆಸಿದ್ದೆ ಅದಕ್ಕೆ. ವಾಟ್ ಎವರ್ ದಿ ಟೀಮ್ ಟ್ರೈಸ್, ವಿ ಟ್ರೈ ವಿತ್ ಆಲ್ ಸೇಫ್ಟಿ ಮೆಷರ್ಸ್ ಓನ್ಲಿ. ಎಸ್, ಎಕ್ಸಾಕ್ಟ್. ಸೇಫ್ಟಿ ಮೆಷರ್ಸ್ ಇಲ್ಲದೆ ಮಾಡೋದಿಲ್ಲ. ಅದರಿಂದ ನಿರಂಜನ್ ಕೂಡ ಹಚ್ಚದ್ರಲ್ಲಿ ತಪ್ಪಿಲ್ಲ. ನಾವು ಆಕ್ಚುಲ್ ಆಗಿ ಸೇಫ್ಟಿ ಮೆಷರ್ಸ್ ಇದೆ ಅಂತ ಒಪ್ಕೊಂಡ ತಾನೆ ಅವನು ಇವಾಗ. ಹಂಗಿಲ್ಲ ಸರ್, ನಮ್ಮ ಸೇಫ್ಟಿ ಮೇಲೆ ನಂಬಿಕೆ ಇಲ್ವಾ ಅವನಿಗೆ? ನನ್ ಮೇಲೆ ನಂಬಿಕೆ ಇಲ್ಲ ಸರ್. ಬಟ್ ಒಂದು ನನಗೆ ಇಲ್ಲಿ ಗೊತ್ತಾಗಿದ್ದೇನು ಗೊತ್ತಾ, ಅವನ ಏನೇ ಫೋಬಿಯಾ ಇದ್ರು, ಇವಳಿಗೂ ರಮೋಲಾಗೂ ಫೋಬಿಯಾ ಇದೆ, ಇಬ್ಬರಿಗೂ ಫೋಬಿಯಾ ಇದೆ. ಬಟ್ ಅವ್ರಿಬ್ರಲ್ಲಿರೋ ಪ್ರೀತಿ ಅದೇ ಅವ್ನಿಗೆ ಸ್ಟ್ರೆಂತ್ ಆಗ್ತಾ ಇರೋದು ಪ್ರತಿ ಸಾರಿ. ಭರ್ಜರಿ ಬ್ಯಾಚುಲರ್ಸ್ ಇಲ್ಲಿಂದ ಒಂದು ಜೋಡಿ ಆಚೆ ಹೋಗುತ್ತಾ ಅಂತ ಒಂದು ಡೌಟ್ ಇವ್ರಿಬ್ರು ನೋಡಿದಾಗ ನನಗೆ. ಆಮೇಲೆ ಇವರಿಬ್ರು ಅಷ್ಟೇ, ಇವರಿಬ್ರಲ್ಲೂ ತುಂಬಾ ಅದೇ ಪ್ರೀತಿ ಇದೆ. ದೇ ಲವ್ ಈಚ್ ಅದರ್, ಅದು ಕಾಣಿಸುತ್ತೆ ಸ್ಟೇಜ್ ಮೇಲೆ. ಆ ಲವ್, ಆ ಕಾನ್ಫಿಡೆನ್ಸ್ ತಪ್ಪೇನಿಲ್ಲ. ಅವ್ರು ಹೇಳಿದ್ದು ನಾನು ಐ ಕ್ಯಾನ್ ಟೆಲ್ ಆಲ್ 5 ಆನ್ಸರ್ಸ್ ಅಂದ್ರೆ ದಟ್ ಈಸ್ ದ ಕಾನ್ಫಿಡೆನ್ಸ್ ಶಿ ಹಸ್ ಗಿವನ್ ಹಿಮ್ ಅಂಡ್ ಎಂಜಾಯ್ ಮಾಡ್ತಾರೆ. ಬೋತ್ ಆಫ್ ಯು ಲುಕ್ ವೆರಿ ಫ್ರೆಂಡ್ಲಿ, ಅಂಡರ್ಸ್ಟ್ಯಾಂಡಿಂಗ್. ಇಲ್ಲ ಜೋಡಿ ನಂಬರ್ 1 ಗೆಲ್ಲಕ್ಕೆ ಆಗ್ತಿರಲ್ಲ ನಿಮ್ ಕೆಲ ಅಂತ ಅನಿಸುತ್ತೆ. ದಟ್ ಇಸ್ ಆಲ್ಸೋ ಮೋರ್ ಇಂಪಾರ್ಟೆಂಟ್. ಥ್ಯಾಂಕ್ ಯು. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಒನ್ಸ್ ಅಗೇನ್ ಅನಿಲ್ ಅಂಡ್ ಶೆಟ್ಟಿ, ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ವೆರಿ ಮಚ್.
ಇಬ್ರು ಚೆನ್ನಾಗಿ ಆಡಿದ್ದೀರಾ, ಅದ್ಭುತವಾಗಿ ಆಡಿದ್ದೀರಾ ಅಂತ ಹೇಳ್ತಾರೆ ನಿಮ್ಮಿಬ್ರು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ರೌಂಡ್ ಅಲ್ಲಿ ಮುಂದೆ ಆಟ ಆಡಕ್ ಬರ್ತಾರೆ ಅಂತ ನಮ್ಮ ಬ್ಯಾಚುಲರ್ ಯಾರು? ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಡ್ರೋನ್ ಪ್ರತಾಪ್ ಹಾಗೂ ಮೆಂಟರ್ ಗಗನ. ಈಗ ಇವ್ರ ಜೊತೆ ಸೆಣಸಾಡೋದಕ್ಕೆ ಬರ್ತಾರೆ ಸಂಸಾರಿಗಳಿಂದ ರೋಹಿತ್ ಸರ್ ಹಾಗೂ ಮಂಗಳ ಮೇಡಮ್. ಒಂದ್ ಕಡೆ ಸಂಸಾರಿ, ಇನ್ನೊಂದ್ ಕಡೆ ಬ್ರಹ್ಮಚಾರಿ. ಇವ್ರಿಗೆ ಕೊಡ್ತಾ ಇರೋ ಆಟದ ಹೆಸರೇನಪ್ಪಾ ಅಂದ್ರೆ ಓಡಿಸು ಫೋಟೋ ಜೋಡಿಸು. ಗಂಡನ ದೊಡ್ಡ ಜವಾಬ್ದಾರಿ ಏನು ಅಂದ್ರೆ ಲೈಫಲ್ಲಿ ಏನೇ ಮರ್ತರು, ಎಷ್ಟೇ ಟೆನ್ಷನ್ ಅಲ್ಲಿದ್ರು, ಎಷ್ಟೇ ಕನ್ಫ್ಯೂಸ್ ಆಗಿದ್ರು ಹೆಂಡತಿನ ಮರಿಬಾರ್ದು. ಏನಂತೀರಾ ಸರ್? ಡೆಫಿನೆಟ್ಲಿ. ಈ ಜೀವನದ ಬೇಸಿಸ್ ಮೇಲೆ ಈ ಒಂದು ಆಟನ ಡಿಸೈನ್ ಮಾಡಲಾಗಿದೆ. ಸೊ ಆಟ ಏನು? ಬಲ್ಲಿ ಪ್ರಾಪರ್ಟಿ ರೆಡಿ ಆಗಿದೆ. ಏನಪ್ಪಾ ಅಂದ್ರೆ ಪಜಲ್ಗಳನ್ನ ನೀವೆಲ್ಲ ಚಿಕ್ಕ ವಯಸ್ಸಿಂದನೂ ಆಡಿರ್ತೀರಾ. ನಾವು ಚಿಕ್ಕ ವಯಸ್ಸಲ್ಲ, ದೊಡ್ಡ ವಯಸ್ಸಲ್ವಾ, ಅದಕ್ಕೆ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದೀವಿ ಅಷ್ಟೇ, ಸಿಂಪಲ್. ಅದನ್ನ ಇವಾಗ ಗೋಡೆ ತರ ನಿಲ್ಲಿಸ್ಬೇಕು. ನೀವು ನಿಮ್ಮ ಮೆಂಟರ್ನ ಫೋಟೋನ ಹಿಂಗೆ ನಿಲ್ಲಿಸ್ಬೇಕು. ಫಾರ್ ಎಕ್ಸಾಂಪಲ್ ಫೋಟೋ ಬೇಕಾ ನಿಮ್ಗೆ? ಸ್ಯಾಂಪಲ್ ತೋರಿಸಿ. ಸೊ ಆಟ ಅರ್ಥ ಆಗಿದೆ ಅನ್ಕೋತೀನಿ. ಯಾರು ಬೇಗ ಪಜಲ್ಗಳನ್ನ ಜೋಡಿಸಿ ಪೂರ್ತಿ ಮುಖನ ರೆಡಿ ಮಾಡಿಡ್ತೀರೋ ಅವರು ವಿನ್ ಆಗ್ತಾರೆ. ಹಾಗೂ ನಿಮ್ಗೆ ಕಾಲಾವಕಾಶ ಅಂತ ನಾವು ಒಂದು 3 ನಿಮಿಷ ಕೊಟ್ಟಿರ್ತೀವಿ. ಅದಕ್ಕಿಂತ ಬೇಗ ಯಾರು ಮುಗಿಸ್ತಾರೋ ಅವ್ರು ವಿನ್ ಆಗ್ತಾರೆ. ಬ್ರಹ್ಮಚಾರಿನ ಸಂಸಾರಿನ ನೋಡೋಣ. ನಿಮ್ಮ ಸಮಯ ಶುರು ಆಗ್ತಿದೆ ಇನ್ 3, 2, 1. ಡ್ರೋನ್ ಹಂಗ್ ಮಾಡಂಗಿಲ್ಲ. ಡ್ರೋನ್ ಒಂದೊಂದೇ ಎತ್ತಿಟ್ಬಿಟ್ಟು ಬರ್ಬೇಕು. ಚೈನ್ ಮೇಲೆ ಜೋಡಿಸ್ಕೊಳ್ಳಿ, ಹಂಗೆ ಕೆಳಗಿಡಿ, ಮೇಲಿಡಿ, ಅಷ್ಟೇ, ಮುಗೀತು. ಡ್ರೋನ್ ಪ್ರತಾಪ್ ಮೇಲುಗೈ ಸ್ವಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೈ ಹತ್ರ ಮಕ ಬಂದಿದೆ, ಮಕ ಹತ್ರ ಮೂತಿ ಬಂದಿದೆ. ರೋಹಿತ್ ಅವ್ರದ್ದು ಮಕದ ಮೇಲೆ ಚೂಡಿದಾರ ಬಂದ್ಬಿಟ್ಟಿದೆ. ಇಬ್ರು ಮೇಲುಗೈ ಅಲ್ಲ, ಕೈ ಮೇಲಕ್ಕೆ ಹೋಗ್ತಾ ಇದೆ ಅಷ್ಟೇ. ಓ, ಅಂತೂ ಇಂತೂ ಮುಖ ಜೋಡಿಸೋದು ರೋಹಿತ್ ಅವ್ರು. ವೆರಿ ಗುಡ್, ಶಬಾಷ್. ಇನ್ನೊಂದ್ 2 ಇಟ್ರೆ ಹಾಗೆ ಹೋಯ್ತು ರೋಹಿತ್ ಅವ್ರದ್ದು. ಗಗನ ಕೈ ಬಂತು ಅವ್ರೆ, ಮುಖ ಬರ್ತಾ ಇಲ್ಲ. ಶಾಬಾಷ್, ಇಬ್ರು ಕೂಡ ಆಲ್ಮೋಸ್ಟ್ ಸೇಮ್ ಇದಾರೆ. ಸೇಮ್ ಬಟ್ ಡಿಫರೆಂಟ್. ಓಕೆ, ಗೆಸ್ ವರ್ಕ್ ಮಾಡೋಣ. ಯಾರು ಗೆಲ್ಬೋದು? ಹುಲಿ ಸಂಸಾರಿಗಳು ಗೆಲ್ಬೋದು. ಓಕೆ, ಪ್ರವೀಣ ಯಾರು ಗೆಲ್ಬೋದು? ಪ್ರತಾಪ್, ನಮ್ ಬ್ರಹ್ಮಚಾರಿ. ಏನಕ್ಕೆ ಅಷ್ಟು ಕಾನ್ಫಿಡೆನ್ಸ್ ಅವನ ಮೇಲೆ? ಏನೋ ಸ್ವಲ್ಪ ಸೈಂಟಿಸ್ಟ್ ಅಲ್ವಾ, ತಲೆ ಓಡಿಸ್ತಾರಂತ. ಕಮಾನ್ ಪ್ರತಾಪ್, ಕಮಾನ್. ರಕ್ಷಕ್ ಸಂಸಾರಿ. ವೆರಿ ಗುಡ್. ಆಲ್ಮೋಸ್ಟ್ ಇಬ್ರು ಕ್ಲೋಸ್ ಇದ್ದಾರೆ. ಇನ್ನೊಂದ್ 2 ಬಾಕ್ಸ್ ಆ ಕಡೆ ಈ ಕಡೆ ಇಟ್ಬಿಟ್ರೆ ವಿನ್ ಆಗಿ ಹೋಗ್ತಾರೆ. ಯಾರು ಬೇಗ ಮುಗಿಸ್ತಾರೆ ಅವ್ರದೇ ಆಟ. ಸಮಯನೂ ಓಡ್ತಾ ಇದೆ. ಆಟನ ಸ್ವಲ್ಪ ವೇಗ ಮಾಡಿ. Drone is almost there. Come on. Rohit sir is also almost there. Yes, ಸಾಕಾತಮ್ಮ ಪ್ರತಾಪು. Come on ಪ್ರತಾಪ್, ಸೂಪರ್. ಇನ್ನೊಂದ್ 2 ಬಂದ್ರೆ 3 ಆಗುತ್ತೆ. ಸರ್, ನೀವೆಲ್ಲ ಜೋಡಿಸಿದ್ರಿ, ಎಲ್ಲೋ ಒಂದು ಚಿಕ್ಕ ಮಿಸ್ಟೇಕ್ ಮಾಡ್ತಾ ಇರ ಅಷ್ಟೇ. 10, 9, 7, 6, 5, 4, 3, 2, 1. ಸ್ಟಾಪ್. ಇಲ್ಲಿಗೆ ನಿಮ್ಗೆ ಕೊಟ್ಟಂತ ಕಾಲಾವಕಾಶ ಮುಗಿದಿದೆ. ಡ್ರೋನ್ ನೋಡೋಣ ಫಸ್ಟ್. ಈ ಕಡೆ ಬಮ್ಮ. ಡ್ರೋನ್ ಎಲ್ಲ ನೋಡಿದ್ರು, ಆಗ ನನ್ನ ಸೊಂಟ ನೋಡೋದು ಬಿಟ್ಟುಬಿಟ್ಟಿದ್ದಾರೆ. ಸೊಂಟ ತಂದಿಟ್ರು ಟೈಮ್ ಆಗೋಯ್ತು. ಸೊಂಟ ತರೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಅದಕ್ಕೆ ನಮ್ಮ ಬಾಸ್ ಒಂದ್ ಮಾತು ಹೇಳ್ತಾರೆ, ಸೊಂಟದ ವಿಷ್ಯ ಬೇಡ ಶಿಷ್ಯ. ಸೊಂಟಕ್ಕಿಂತ ವಾಸಿಕಣು ಗುಂಡಿನ ದಾಸ್ಯ. ನೀನ್ ಅದನ್ನ ಕರೆಕ್ಟ್ ಆಗಿ ಹೇಳು. ಓಕೆ, ರೋಹಿತ್ ಅವ್ರು ನೋಡೋಣ. ಐ ಥಿಂಕ್ ಅಲ್ಲೊಂದು ಬಟ್ಟೆ ಒಂದು ಆ ಕಡೆ ಈ ಕಡೆ ಆಗಿದೆ. ಇವರು ಸೇಮ್ ಮಿಸ್ಟೇಕ್ ಮಾಡಿದ್ದಾರೆ. ಅದನ್ನ ಬಟ್ಟೆ ಇಟ್ಕೊಳಕ್ಕಾಗಲ್ಲ ಅಂತ ಹೆಗ್ಲ ಮೇಲೆ ಇಟ್ಟಿದ್ದಾರೆ ಅಷ್ಟೇ. ಅದು ಕಷ್ಟ ಆಗುತ್ತೆ ಅಂತ ಒಗೆಯಕ್ಕೆ ತಗೊಂಡು ಹೋಗಿದ್ರು.
ರೋಹಿತ್ ಸರ್, ಚೆನ್ನಾಗಿತ್ತು. ಒಂದ್ಸಲ ಫೋಟೋ ಕಳಿಸಿದವನು ನಾನೇ, ಫೋಟೋ ತೆಗೆದವನು ನಾನೇ. ಸೊ ಇದು ಎಲ್ಲಿ ತೆಗ್ದಿರೋದು? ಕ್ರೂಸ್, ಲಕ್ಷದ್ವೀಪ್ ಕ್ರೂಸ್, ಕಾರ್ಡೆಲಿಯಾನ ಕೊಳ್ಳೇಲಿ. ಕ್ರೂಸ್ ಅಲ್ಲಿ ತೆಗ್ದಿರೋ ನೀವೇ ತೆಗ್ದಿರೋ ಫೋಟೋ, ಬಟ್ ನೀವೇ ಜೋಡ್ಸಕ್ಕಾಗಿಲ್ಲ. ಮುಖ ಸರಿಗಿದೆಯಲ್ಲ. ಯಾವತ್ತಾರು ನಿಮ್ಮ ಹೆಂಡತಿ ಮುಖ ನೋಡೋದ್ರಲ್ಲಿ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಕಷ್ಟ, ಕ್ವಶನ್ ಕಷ್ಟ, ಸಾರಿ. ಬಟ್ ನಿಮ್ ಹೆಂಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಹೆಂಗ್ ಇಷ್ಟಪಟ್ರಿ ನೋಡಿದ ತಕ್ಷಣ ಇವ್ರನ್ನ? ನಮ್ಮನೆ ಪುರೋಹಿತರು, ಅವ್ರ ಮನೆ ಪುರೋಹಿತರು ಒಬ್ರೆ. ಸೊ ನಮ್ಮ ಮೇಲೂ ಅವ್ರಿಗೆ ಹೇಳಿದ್ರು, ಯಾರು ಹೆಣ್ಣಿದ್ರೆ ಹೇಳಿ ಅಂತ. ಇವ್ರ ಮೇಲೂ ಹೇಳಿದ್ರು, ಗಂಡಿದ್ರೆ ಹೇಳಿ ಅಂತ. ಗಂಡಿದ್ರೆ ಹೇಳಿ ಅಂತ. ಸೊ ಪುರೋಹಿತರು ನಮ್ಮಿಬ್ರನ್ನ ಬಂದು ತಗ್ಲಾಕ್ಬಿಟ್ರು. ಅಪೂರ್ವ ಸಂಗಮ ಆಯ್ತು. ಹಿಂಗೆ ಶಬ್ಬಾಷ್. ಇನ್ನ ಡ್ರೋನ್ ಏನ್ ಕಲ್ತಪ್ಪ ಈ ಒಂದು ಆಟದಿಂದ? ಏನ್ ಮರೆತ್ರು ಹೆಂಡತಿ ಮುಖ ಮಾತ್ರ ಮರಿಬಾರ್ದು ಅಂತ. ಮೆಂಟರ್ ಮುಖ. ರಚ್ಚು, ಎನಿ ಡೇ ಪಜಲ್ ಇಸ್ ಸೋ ಗುಡ್ ಟು ಪ್ಲೇ ಆಕ್ಚುಲಿ. ಆ ಗೇಮೇ ಚಂದ. ಪಜಲ್ ಅದನ್ನ ಇದೊಂಥರ ಜಿಕ್ಸಾ ಪಜಲ್ ತರ ಇದು. ಅವನು 50%, ಇವರು 50% ಮಾಡಿರೋದ್ರಿಂದ ನಾನು ಮತ್ತೆ ರವಿ ಸರ್ ಹೀಗೆ ಡಿಸ್ಕಸ್ ಮಾಡಿದ್ವಿ ಏನ್ ಮಾಡ್ಬೋದು ಅಂತ. ಸೊ ರವಿ ಸರ್ ಒಂದು ಐಡಿಯಾ ಕೊಟ್ರು. ಸೊ ಡ್ರೋನಿ ಬಂದು ಇವಾಗ ಮ್ಯಾಮ್ ಪಜಲ್ನ ಕಂಪ್ಲೀಟ್ ಆಗಿ ಅದು ಎಗೇನ್ ಶಫಲ್ ಮಾಡಿ ಹಿ ಈಸ್ ಗೋನ್ ಟು ರೀಸೆಟ್ ಇಟ್. ಅಂಡ್ ಸರ್ ಬಂದು ಗಗನ ಅದು ಪಜಲ್ ಮಾಡಿ ಅದನ್ನ ಈಸಿಯಾಗಿ ಮಾಡ್ತಾರೆ ಅಂತ. ಯಾ ಅಲ್ಲಲ್ಲಲ್ಲಲ್ಲಲ್ಲಲ್ಲಿ. ಅದು ಪುನಃ ಶಫಲ್ ಕಂಪ್ಲೀಟ್ ಆಗಿ ಅದು ಅದು ನಮ್ಮವ್ರು ಮಾಡ್ತಾರೆ. ಟೀಮ್ ದೇಶಪಾಂಡೆ, ರವಿ ಸರ್ ಹಾಗೂ ರಚ್ಚು ಡಿಸೈಡ್ ಮಾಡಿರೋ ಪ್ರಕಾರ ಸೂಪರ್ ಓವರ್ ಮ್ಯಾಚ್ ನಡೀತಾ ಇದೆ. ಸರ್ ರೆಡಿ? ರೆಡಿ. ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1 ಗೋ. ಹುಲಿ ಏನನ್ಸುತ್ತೆ, ಯಾರು ವಿನ್ ಆಗ್ಬೋದು? ಹೋಗಿರೋ ಸ್ಪೀಡ್ ನೋಡಿದ್ರೆ ಸಂಸಾರಿನೇ ವಿನ್ ಆಗ್ಬೋದು ಅಂತ. ಹಂಗಂತ್ಯ? ಸಂಜು, ಯಾರು ವಿನ್ ಆಗ್ಬೋದು? ಯಾರು ಗೆಲ್ತಾರೆ ಅವರನ್ನ? ರೆಫರೆನ್ಸ್ ಫೋಟೋ ಕೊಡ್ರಪ್ಪ. ನೋಡ್ಕೋ, ನೋಡ್ಕೊಳ್ಳಿ. 5 ಎಣಿಸ್ತೀನಿ. 5, 4, 3, 1 ತೆಗಿರಿ. ರಕ್ಷಕ್ ಬುಲೆಟ್ ಅಣ್ಣ ಏನಿಲ್ಲ ಬಿಡು. ನಾನು ಸೀರಿಯಸ್ ಅಲ್ಲ, ಆಗಿ ಯಾರು ವಿನ್ ಆಗ್ಬೋದು ಆಮೇಲೆ ಹೇಳ್ತೀನಿ. ಏನ್ ಅನ್ಸುತ್ತೆ ಕರೆಕ್ಟಾಗಿ ಹೇಳು. ಇವಾಗ ನೋಡೋಣ, ಉಲ್ಟಾ ಆಗ್ಬೇಕು. ಇವಾಗ ಕರೆಕ್ಟಾಗಿ ಇಟ್ಬಿಡ್ಬೇಕು, ಜಗಳ ಸ್ಟಾರ್ಟ್ ಆಗ್ಬಿಡ್ತಿಲ್ಲೇ. ಒಂಥರ ಚೆನ್ನಾಗಿ ಹೇಳ್ದ. ಓಕೆ, ಒಂದು ಸಣ್ಣ ಟ್ವಿಸ್ಟ್ ಕೊಡ್ತೀನಿ. ಅಮೃತ, ನೀನ್ ಇವ್ರಿಗೆ ಹೆಲ್ಪ್ ಮಾಡ್ಬೋದು. ಈ ಕಡೆ ಭುವನೇಶ್, ನೀನ್ ಡ್ರೋನಿಗೆ ಹೆಲ್ಪ್ ಮಾಡ್ಬೋದು. ಇಡಂಗಿಲ್ಲ, ಬರೀ ಹೇಳ್ಬೇಕಷ್ಟೇ ಬಾಯಲ್ಲಿ. ಇದು ಎತ್ಕೊಳ್ಳಿ. ಇದು ಆಫ್ ಮಕ್ಕಲ್ಲ, ಇದು ಇದಾ? ಇಲ್ಲ, ಹಂಗೆ. ಎಸ್, ಅದು ಆ ಕಡೆ ಬರ್ಬೇಕು. ಇಲ್ಲಿ ಮೇಲ್ಗಡೆ ತಲೆ ಇಲ್ಲಿ. ಪ್ರತಾಪ್ ಅವ್ರೆ, ಇದು ಎತ್ಕೊಳ್ಳಿ. ಅಲ್ಲಿ ಇದೆಯಲ್ಲ, ಈ ಸೈಡ್ ಇದೆಯಲ್ಲ, ಈ ಸೈಡ್ ಇದೆಯಲ್ಲ. ಪಿಂಕ್ ಕಲರ್. ಪಿಂಕ್ ಇಲ್ಲ. ಕಾಲಾವಕಾಶ ಮುಗಿತಾ ಇದೆ. ಕೇವಲ 1 ನಿಮಿಷ ಉಳಿದಿದೆ. ಇಲ್ಲಿ ಎತ್ಕೊಳ್ಳಿ. ಓಕೆನಾ? ಅಯ್ಯೋ, ಅಮೃತ ಬದಲು ಇದ್ದಿದ್ದು ಬೀಳ್ಸ್ಕೊಬಿಟ್ರು ಪಾಪ ಅವ್ರು ಎಲ್ಲ. ಏನ್ ಮಾಡಿದೆ? ಆಲ್ಮೋಸ್ಟ್ ಯುವರ್ ದೇರ್ ಡ್ರೋನ್. ಸರಿ, ಇನ್ನೊಂದು ಅವಕಾಶ ಕೊಡ್ತೀನಿ. ಇಬ್ರು ನೀವೇ ಕೈಯಲ್ಲಿ ಎತ್ಕೊಂಡು ಇಡ್ಬೋದು. ಕೆಳಗಡೆ ಏನು? ಅಮೃತ ಸಪೋರ್ಟ್ ಮಾಡ್ಬೋದು, ಎತ್ತಿಡ್ಬೋದು. ಮತ್ತೊಮ್ಮೆ ಮುನ್ನಡೆಯತ್ತ ಸಂಸಾರಿ ರೋಹಿತ್. ಗ್ರೀನ್ ಆ ಕಡೆ 4 ಗ್ರೀನ್. ಮತ್ತೊಮ್ಮೆ ಫೋಟೋ ರೆಫರೆನ್ಸ್ ಬಂದಿದೆ, ನೋಡ್ಬೋದು. ಲಾಸ್ಟ್ ಬೇಗ. ಗ್ರೀನ್ 2 ಗ್ರೀನ್ 2 ಗ್ರೀನ್ 2 ಗ್ರೀನ್. ಆಮೇಲೆ ಇದನ್ನ ಇಷ್ಟನ್ನ ಇದನ್ನೆತ್ತಿ. ಇದು ಉಲ್ಟಾ. ಭಾಳ ಹೆಲ್ಪ್ ಆಯ್ತು ಕಣ ನೀ ಬಂದಿದ್ದು. ಸಖತ್ ಖುಷಿ ಆಯ್ತು. ಸರಿ, ಹೋಗ್ಬಿಟ್ ಬಾಪ. ಸಖತ್ ಕಷ್ಟಪಟ್ಟೆ ಕಣ. ಬಟ್ ಮಂಗಳವ್ರೆ, ಒಂದೇ ಒಂದು ಪ್ರಶ್ನೆ. ನಿಮ್ ಯಜಮಾನ್ರು ಫೇಲ್ಯೂರ್ ಆದ್ರು ನಿಮ್ ಫೋಟೋ ಜೋಡಿಸೋದ್ರಲ್ಲಿ, ಬಟ್ ಗಗನನ್ ಫೋಟೋನ ನೀಟಾಗಿ ಜೋಡಿಸ್ಬಿಟ್ಟಿದ್ದಾರೆ.
ಇದನ್ನೇ ಫಿಟ್ಟಿಂಗ್ ಅಂತ ಹೇಳೋದು. ಆ ಕೆಲಸ ಚೆನ್ನಾಗಿ ಮಾಡೋದು ಈಗ ಗೊತ್ತಾಯ್ತು. ಸರ್ ನಾನು ಹೇಳಿದ್ದೆ ನೀವ್ ಹೇಳಿದ್ದ ಇದು ನೀನ್ ಹೇಳಿದ್ದೀಗ ಏನ್ ಅನ್ಸ್ತಾ ಇದೆ ನಿಮ್ ಮನ್ಸಲ್ಲಿ ಹೆಂಗ್ ಇಲ್ಲ ಅದೇನ್ ಗೊತ್ತಾ, ಹಳೆ ಆಟ ಸಾಮಾನು ಕೊಟ್ಟು ಮಕ್ಳಿಗೆ ಅದನ್ನೇ ಜೋಡ್ಸು ಅಂದ್ರೆ ಬೋರ್ ಆಗಿರತ್ತೆ. ಹೊಸದ್ ಕೊಟ್ಟ ತಕ್ಷಣ ಇಂಟ್ರೆಸ್ಟಿಂದ ಆಟ ಆಡ್ತಾರಲ್ಲ. ಮೇಡಮ್ ಎಲ್ಲಾರ್ಗು ಈ ತರ ಅರ್ಥ ಮಾಡ್ಕೊಳ್ಳೋ ಹೆಂಡತಿ ಸಿಕ್ಬಿಟ್ರೆ ಏನ್ ಅನ್ನಿಸ್ತು ಡ್ರೋನ್ ಅವ್ರ ವೈಫ್ ಫೋಟೋ ಜೋಡಿಸಿದಕ್ಕೆ? ಟಾಸ್ಕ್ ಎಲ್ಲ ಮಾಡಲೇಬೇಕು, ಟ್ರೈ ಮಾಡಿದಿರಿ ನನ್ನ ಕೆಲಸ. ಬಟ್ ಯಾಕೆ ಏನ್ ಮಿಸ್ಟೇಕ್ ಆಯ್ತು? ಭುವನೇಶ್ ಬಂದಿದ್ದೆ ತಪ್ಪಾಯ್ತಾ ಏನು? ಇಲ್ಲ ಪಾಪ ಅವ್ರ ಬೆಲ್ಲ ಏನು ಬೇಡ. ಇಲ್ಲಿ ಕ್ಲಿಯರ್ ವಿನ್ನರ್ ಯಾರು ಅಂತ ಕಾಣ್ತಾ ಇದೆ. ಸೊ ಹಾಗಾಗಿ ದ ಕ್ಲಿಯರ್ ವಿನ್ನರ್ ಈಸ್ ಸಂಸಾರಿ. ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ. ನಿಜವಾಗ್ಲೂ ಒಂದ್ ಸೆಕೆಂಡ್ ನಂಗೆ ಶ್ರೀನಾಥ್ ಸರ್ ನೋಡಿದಾಗ ಆಗ್ಬಿಡ್ತು. ಅವ್ರ ಮುಖ ಅವ್ರ ಛಾಯೆ ಎಲ್ಲ ಹಂಗೆ ಕಾಣ್ತಾ ಇತ್ತು. ಬಟ್ ಆಕ್ಚುಲಿ ಆಟದಲ್ಲಿ ಗೆದ್ದಿರೋ ಕಾರಣ ನಿಮ್ಗೆ ಮತ್ತೊಂದು ಬಹುಮಾನ ಸಿಗ್ತಾ ಇದೆ. ಸೇಮ್ ಸಾಂಗ್ ನ ಗಗನನ್ ಜೊತೆನೂ ಡ್ಯಾನ್ಸ್ ಮಾಡ್ಬೋದು. ಓಕೆ, ಮ್ಯೂಸಿಕ್. ಒಂದು ಬಳಿ ಬಂದು ತಾಕಿತು ಎನ್ನೆದೆಯ, ಏನೆಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ. ಒಂದು ಬಳಿ ಬಂದು ಮಗ್ಬಿಟ್ಟು ಹೂವ ಇಟ್ಟು ಏನ್ ಆಯ್ತಿಲ್ಲಿ? ನಿಮ್ ವೈಫ್ ಹೇಳ್ತಾರೆ ಇವಾಗ ಮಾನಸ ಸರೋವರ. ನೀನೇ ಸಾಕಿದಾಗಿಣಿ, ಪಕ್ಕದ ಮನೆ ಗಿಣಿ ಎತ್ಕೊಂಡು ಹೋಯ್ತು. ಇಲ್ಲಿ ಬಿಡಿ, ಒಟ್ಟು ಅದು ಯಾವಾಗ್ಲೂ ಹಾಗೆ. ರವಿ ಸರ್ ಹೇಳ್ತಾರೆ ಅಂತ ನಿಜ ಆಗುತ್ತೋ, ನೀವು ಮಾಡ್ತೀರಿ ಅಂತ ರವಿ ಸರ್ ಹೇಳ್ತಾರೋ, ಒಟ್ಟಲ್ಲಿ ಅವ್ರ ಶಾಸ್ತ್ರ ಅಂತೂ ಸುಳ್ಳಾಗ್ತಾ ಇಲ್ಲ ಅಷ್ಟೇ. ಈ ಸಂಸಾರದ ಕಿತಾಪತಿ ಬಗ್ಗೆ ನಿಮ್ಗೇನು ಅನಿಸ್ತು ಸರ್? ಲೈಫ್ ಅಂದ್ರೇನೆ ಅನ್ಸಾಲ್ವಬಲ್ ಪಜಲ್ ಅಂತ. ಅರೆ ವಾ, ಅದರಲ್ಲಿ ವೈಫ್ ಇಸ್ ಕಾಂಪ್ಲಿಕೇಟೆಡ್ ಅಂತ ಗೊತ್ತಾಯ್ತು ಇವತ್ತು. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲೇ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ಗೆ ಹತ್ತಿರದಲ್ಲಿ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ರೌಂಡ್ ಅಲ್ಲಿ ಮುಂದೆ ಬರ್ತಾರೆ ಅಂತ ಬ್ಯಾಚಲರ್. ಲೆಟ್ಸ್ ವೆಲ್ಕಮ್ ಬ್ಯಾಚಲರ್ ಸುನಿಲ್ ಅಂಡ್ ಏಂಜಲ್ ಅಂಬರೀಠಾ ಹಾಗೂ ಇವರ ಜೊತೆ ಗಣೇಶ್ ಕಾರಂತ್ ಹಾಗೂ ವಿದ್ಯಾ ಕಾರಂತ್. ಗಣೇಶ್, ನಿಮ್ಮಿಬ್ಬರ ನಡುವೆ ಮನೆಯಲ್ಲಿ ಯಾರ ಮಾತು ಜಾಸ್ತಿ ನಡೆಯುತ್ತೆ? ಬಾಸ್. ಓಹೋ, ಹಾಗೇನು? ನಿಮ್ಮ ಮನೇಲಿ ಕೇಳಿದ್ರು ಇದು ಆನ್ಸರ್ ಬರುತ್ತೆ. ಆಗ್ಲಿ, ಸಂಸಾರದ ಮಾತುಕತೆ ಅಂತ ಬಂದಾಗ ಯಾವುದೇ ಗಂಡ ಹೆಂಡತಿ ಮಧ್ಯ ಕಮ್ಯುನಿಕೇಶನ್ ಅಂದ್ರೆ ಪರಸ್ಪರ ಮಾತಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಇದೆಲ್ಲ ಮಾತಾಡ್ತಾ ಇದೀನಿ ಅಂದ್ರೆ, ಇದರ ಬೇಸಿಸ್ ಮೇಲೆ ನಿಮ್ಮ ಮುಂದಿನ ಆಟ ನಿರ್ಧರಿತ ಆಗಿರುತ್ತೆ. ಈ ಒಂದು ಆಟದ ಹೆಸರು ಕಣ್ಣ ಮುಚ್ಚೆ ಕಾಡೆ ಗೂಡೆ. ಬಲಿ ಪ್ರಾಪರ್ಟಿ. ಬಹಳ ಸಿಂಪಲ್ ಆಟ. ಹೆಂಡತಿ ಅಥವಾ ಏಂಜಲ್ ಈ ಚೇರಲ್ಲಿ ಕೂತ್ಕೋತೀರಾ. ಚೇರಲ್ಲಿ ಕೂತಾಗ ನಿಮ್ಗೆ ಕೈಗೆ ಬೇಡಿಗಳನ್ನ ಕಟ್ಟಲಾಗುತ್ತೆ. ಬೇಡಿನ ಕಟ್ಟಿ ಈ ಕೀನ ಒಂದ್ ಯಾವ್ದಾನ ಟೇಬಲ್ ಮೇಲೆ ಇಟ್ಟಿರ್ತೀನಿ. 5 ಟೇಬಲ್ ಇದೆ. 5 ಟೇಬಲ್ ಮೇಲೆ ಒಂದೊಂದು ತಿನಿಸುಗಳಿದೆ. ಫಾರ್ ಎಕ್ಸಾಂಪಲ್ ಏನಲ್ಲಿ ಕಲ್ಲಂಗಡಿ ಹಣ್ಣು, ಜಾಮೂನು, ಬೋಂಡಾ, ಜಿಲೇಬಿ ಇದೆಲ್ಲ ಇದೆ. ಒಂದು ಟೇಬಲ್ ಮೇಲೆ. ಈ ಪ್ಲೇಟ್ ಖಾಲಿ ಇದೆ, ಇದು ಖಾಲಿ ಇದೆ. ಖಾಲಿ ಇದೆ, ಅದನ್ನ ಹೇಳ್ತಾ ಇದೀನಿ ಇವಾಗ. ಖಾಲಿ ಇರೋ ಟೇಬಲ್ ಮೇಲೆ ಕೀ ಇಟ್ಟಿರ್ತೀನಿ. ಅದು 5ನೇ ನಂಬರ್. ಎಲ್ಲಾ ಟೇಬಲ್ ಮೇಲೂ ಒಂದೊಂದು ನಂಬರ್ಗಳಿದೆ. ಆ ನಂಬರ್ ಪ್ರಕಾರನೇ ನೀವೇನ್ ಮಾಡ್ತೀರಾ, ಇಲ್ಲಿ ಕೂತಿರೋಂಥ ಹೆಂಡತಿ ಅಥವಾ ಏಂಜಲ್ ಗಂಡಂದ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತೀರಾ. ಯಾಕೆ ಅಂದ್ರೆ ನಿಮ್ಮಿಬ್ಬರಿಗೂ ನಾವು ಕಣ್ಣಿಗೆ ಬಟ್ಟೆ ಕಟ್ಟಿರ್ತೀವಿ, ಬ್ಲೈಂಡ್ ಫೋಲ್ಡ್ ಮಾಡಿರ್ತೀವಿ. ಇಷ್ಟೇ ಆಟ.
ಯಾರು ಬೇಗ ತಗೊಂಬಂದು ಎಲ್ಲ ಹೆಂಡತಿಯ ಕೈಗೆ ಕೊಡ್ತಿರೋ ಎಲ್ಲ ಬಂದು ಲಾಸ್ಟ್ ಅಲ್ಲಿ ಕೈ ಬೇಡಿನ ಬಿಚ್ತಿರೋ ಅವರು ಈ ಆಟದ ವಿನ್ನರ್ ಆಗ್ತೀರಾ. ಓಕೆ ರೆಡಿ? ಓಕೆ ಬನ್ನಿ, ನೀವು 3 ಜನ ಬನ್ನಿ. ಕ್ಲಾಪ್ಸ್. ಗಣೇಶ್ ತಗೊಳ್ಳಪ್ಪ. ಓಕೆ, ನೀವು ಆರಾಮಾಗಿ ಕೂತಿರಿ. ಆಟದಲ್ಲಿ ಮಜಾ ಇರ್ಲಿ ಅಂತ ಒಂದು ಚಿಕ್ಕ ಟ್ವಿಸ್ಟ್ ಇಟ್ಟಿರಿ. ನೀವು ಗೈಡ್ ಮಾಡ್ಬೇಕಾದ್ರೆ ಎಡಗಡೆ ಬಲಗಡೆ ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ಇಲ್ಲಿ ಎಡಗಡೆ ಬಲಗಡೆ ಅಂತ ಹೇಳಂಗಿಲ್ಲ. ಬಲಗಡೆಗೆ ಒಂದು ಕೋಡ್ ವರ್ಡ್ ಇದೆ, ಎಡಗಡೆಗೆ ಒಂದು ಕೋಡ್ ವರ್ಡ್ ಇದೆ. ಆ ಕೋಡ್ ವರ್ಡ್ ಏನು ಅಂತ LED ಮೇಲೆ ನೋಡೋಣ. LED ಪ್ಲೀಸ್. ಮುಂದುಗಡೆಗೆ ನಾಯಿ ಅಂತ ಹೇಳ್ಬೇಕು ನೀವು. ಹಿಂದೆ ಬರೋದಕ್ಕೆ ಕತ್ತೆ ಅಂತ ಹೇಳ್ಬೇಕು. ಮನೇಲಿದೆ ಅಂತ. ರೈಟ್ ಹೋಗಕ್ಕೆ ಗೂಬೆ. ಲೆಫ್ಟ್ ಹೋಗಕ್ಕೆ ಗುಬಾಲ್. ಈ ಕೋಡ್ ವರ್ಡ್ ಇಟ್ಕೊಂಡೆ ಆಟ ಆಡ್ಬೇಕು. ಓಕೆನಾ? ಕೋಡ್ ವರ್ಡ್ ಮಿಸ್ ಆದ್ರೆ ಮತ್ತೆ ಮೊದಲಿಂದ ಆಡ್ಬೇಕು. ರೈಟ್ ಲೆಫ್ಟ್ ಅಂತ ಹೇಳಂಗಿಲ್ಲ. ನಿಮ್ಮ ಸಮಯ ಶುರು ಆಗ್ತಿದೆ. ಇನ್ 3, 2, 1. ನಾಯಿ. 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 ಏನು ಮಾಡಿದೆ ಗಂಡಿಗೆ? ನಾಯಿ. 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 ನಾಯಿನೇ. ಗುಬಾಲ್. ಗುಬಾಲ್. ತರ್ಲಾ? ತರ್ಬೇಕು. ಹೇಳು. ಹೇಳಮ್ಮ. ನಾಯಿ. 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 ಗುಬಾಲ್. 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 ನಿಂತ್ಕೋ ಅಷ್ಟೇ. ತಿನ್ನು. ಅಷ್ಟೇ. ನಾಯಿ. 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 ಅಲ್ಲ ನಿಂತ್ಕೋ. ಗೂಬೆ. 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 ಇರು. ಗುಬಾಲ್. ಅಮ್ಮ. ಗುಬಾಲ್. 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 ಸರಿ ಗುಬಾಲ್. 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 ಆಟಕ್ಕೆ ಇನ್ನೊಂದು ನಾಯಿ ಸೇರ್ಕೊಂಡಿದೆ. ಗುಬಾಲ್. ಗುಬಾಲ್. ಏಯ್. ನಾಯಿ. 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 ನಾಯಿನೇ. ನಾಯಿ. 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 ಗುಬೆ. ತಲೆ ನಿಂದು. ಗೂಬೆ. 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 ಅಲ್ಲ ಗುಬಾಲ್. ಗುಬಾಲ್. ಏಯ್. ನಾಯಿ. 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 ಗುಬೆ. ಗುಬೆ. ಗೂಬೆ. ನಾಯಿ. ಅಮ್ಮ. ಹೇಳಮ್ಮ. ಗೂಬೆ. 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 ಗುಬಾಲ್. ಗುಬಾಲ್. ನಾಯಿ. ನಾಯಿ. ವೆರಿ ಗುಡ್. ನೆಕ್ಸ್ಟ್. ಪಟರ್. ಬೇಗ. ಗೂಬೆ. 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 ಗುಬಾಲ್. 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 ನಾಯಿ. 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 ಗುಬಾಲ್. ಗುಬಾಲ್. ನಾಯಿ ಒಂದು. ನಾಯಿ ಒಂದು. ನಾಯಿ ಎರಡು. ನಾಯಿ ಎರಡು. ನಾಯಿ ಮೂರು. ನಾಯಿ ಮೂರು. ಏನು? ಗುಬಾಲ್. ಗುಬಾಲ್. ನಾಯಿ. 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 ಗುಬೆ. ಗೂಬೆ. ನಾಯಿ. ನಾಯಿ. ಗುಬಾಲ್. ಏಯ್. ಗುಬಾಲ್. ನಾಯಿ. ನಾಯಿ. ಗುಬಾಲ್. ಗುಬಾಲ್. ನಾಯಿ. 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 ತಿನ್ನು ನಾಯಿ. ತಿನ್ನು ನಾಯಿ. ನಾಯಿ ತಿನ್ನು. ಹಿಡ್ಕೋ. ಗುಬಾಲ್. ನಾಯಿ. ನಾಯಿ. ಗುಬೆ. ಇಲ್ಲ, ಹಿಂದ್ ಬರಕ್ಕದಲ್ಲ. ಗುಬೆ. ಕತ್ತೆ ಅಲ್ಲ ಗುಬೆ. ಕತ್ತೆ. ಕತ್ತೆ. ನಾಯಿ. 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 ಗುಬಾಲ್. 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 ಗುಬಾಲ್ ಅಷ್ಟೇ. ಒಂದೇ ಗುಬಾಲ್. ಗುಬೆ. ಗೂಬೆ. ಗುಬೆ. ಗೂಬೆ. ಗುಬೆ. ಗೂಬೆ. ಗುಬೆ. ಗೂಬೆ. ಗುಬೆ. ಗೂಬೆ. ಗುಬೆ. ಗೂಬೆ. ಇದು ನಾಯಿ ಆಕ್ಚುಲಿ. ನಾಯಿ. 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 ಗುಬೆ. ಗೂಬೆ. ಅಲ್ಲೇ. ನಾಯಿ. 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 ಕತ್ತೆ. 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 ನಾಯಿ. ನಾಯಿ. ಗುಬಾಲ್. ಗುಬಾಲ್. ನಾಯಿ. ನಾಯಿ. ಗುಬೆ. ಗೂಬೆ. ನಾಯಿ. 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 ಮಾತೇವ. ಎಸ್, ಟೈಮ್ ಸ್ಟಾಪ್ ಮಾಡಿ. ಶಬ್ಬಾಷ್.
ಗುಬಾಲ್. ವಿದ್ಯಾನ್ ಕೆಳಗೆ ಇಷ್ಟಪಡ್ತೀನಿ. ನಿಮ್ಮ ಯಜಮಾನ್ರನ್ನ ಯಾವತ್ತಾರು ಲೈಫಲ್ಲಿ ಇಷ್ಟು ಬೈದಿದ್ದೀನಮ್ಮ. ಗೂಬೆ ನಾಯಿ. ವರ್ಷದ್ದು ಒಂದೇ ದಿನ ಬಯಸಿದ್ರಿ ನಾಯಿ ಕತ್ತೆ ಗೂಗಲ್ ಅಂತ. ಹೆಂಗಿತ್ತು ಆಟ? ಸಖತ್ತಾಗಿತ್ತು. ಮಜಾ ಬಂತ? ಮಜಾ ಬಂತು. ಆಕ್ಚುಲಿ ಹೆಂಗ್ ಗೊತ್ತಾ, ಗಂಡದ್ರ ಮಾತ್ರ ನಾ ಎಂತಿ ಬೈತೀನಿ ಅಂತೆಲ್ಲ ಓಡಾಡ್ತಾ ಇರ್ತಾರೆ. ಅವ್ರಿಗೋಸ್ಕರ ಇವತ್ತೊಂದು ಸದವಕಾಶ. ಚೆನ್ನಾಗಿ ಕೋಪ ತೀರ್ಸ್ಕೊಂಡ್ರಾ? ಸಖತ್ತಾಗಿತ್ತು. ಹೌದಾ? ಓಕೆ. ಈ ಸಂಪೂರ್ಣ ಆಟನ ಆಡೋದಕ್ಕೆ ನೀವು ತಗೊಂಡಿರುವಂತ ಸಮಯ 4 ನಿಮಿಷ 37 ಸೆಕೆಂಡ್ಗಳು. ದಟ್ಸ್ ವೆರಿ ಗುಡ್ ಆಕ್ಚುಲಿ. ಈಗ ಟಾರ್ಗೆಟ್ ನ ಸೆಟ್ ಮಾಡಿದ್ದಾರೆ ಸುನಿಲ್ ಅಂಡ್ ಆಮ್ರೀಠಾ. ಆಗತ್ತೆ. ಹೌದಾ? ಎಸ್. ಬನ್ನಿ ಹಂಗಾರೆ. ಅದು ಇನ್ನೊಂದ್ಸಲ ನಾಯಿ ಗುಬಾಲ್ ಕತ್ತೆ ಇನ್ನೊಂದ್ಸಲ ಹೇಳಿ. ಒಂದ್ ನಿಮಿಷ ಇರು. ಮುಂದೆ ಹೋಗಕ್ಕೇನು? ನಾಯಿ. ಹಿಂದೆ ಬರಕ್ಕೇನು? ಕತ್ತೆ. ಸೈಡ್ ಎಡಗಡೆ ಹೋಗಕ್ಕೇನು? ಗುಬಾಲ್. ಬಲಗಡೆ ಹೋಗಕ್ಕೇನು? ಗೂಬೆ. ಗೂಬೆ. ವೆರಿ ಗುಡ್. ಬ್ರೈಟ್ ಸ್ಟೂಡೆಂಟ್ಸ್. ಆಹಾ, ವೆರಿ ಗುಡ್. ಎಷ್ಟು ಚೆನ್ನಾಗಿ ಕಲ್ತೀರಾ. ಇದೇ ಕಾರಣಕ್ಕೋಸ್ಕರ ನಾನು ನಿಮ್ಮ ಕೋಡ್ ವರ್ಡ್ಸ್ ನ ಚೇಂಜ್ ಮಾಡ್ತಾ ಇದ್ದೀನಿ. ಹೊಸ ಕೋಡ್ ವರ್ಡ್ ಬರಲಿ. ಕೋಡ್ ವರ್ಡ್ ಆ ಕಡೆ ಈ ಕಡೆ ಅದ್ಲಿ ಬದ್ಲಿ ಆಗಿದೆ. ಓಕೆ. ಮುಂದೆ ಹೋಗೋದಕ್ಕೆ ಗೂಬೆ, ಹಿಂದೆ ಬರೋದಕ್ಕೆ ಗುಬಾಲ್, ಬಲಗಡೆ ಹೋಗೋದಕ್ಕೆ ನಾಯಿ. ಅಯ್ಯೋ ಭಗವಂತ. ನನಗೆ ಹೇಳಕ್ಕಿಂತ ಮುಂಚೆ ಅವಳಿಗೆ ಒಂದ್ಸಲ ನೀಟಾಗಿ ಹೇಳೋಣ, ಆಮೇಲೆ ನಾಯಿ ಅನ್ಕೊಂತ. ಒಂದ್ ನಿಮಿಷ, ನೀನ್ ಹಂಗೆ ಹೇಳು. ನಾಯಿ ಈ ಕಡೆ. ಒಂದ್ ನಿಮಿಷ, ನೀನ್ ಹಿಂದ್ಗಡೆ ಏನು? ಗುಬಾಲ್. ಬಲಗಡೆ ಗೂಬೆ. ಗೂಬೆ. ನಾಯಿ. ನಾಯಿ. ಓಕೆ. ಇಷ್ಟೇ ಬಿಡು, ಆಟ ಚೆನ್ನಾಗಿದೆ. ವೆರಿ ಗುಡ್. ಬಾಯ್. ನಾನ್ ಕೀ ಒಂದ್ ಕಡೆ ಇಟ್ಟಿರ್ತೀನಿ. ಈಗ ನಿನ್ನ ಆಟ ಶುರು ಆಗ್ತಿದೆ. ಫಾಸ್ಟ್ ಆಗಿ ತಿರುಗ್ಬೇಕು ನಾನು ಹೇಳ್ತಾ ಇದ್ದಾಗ. ಓಕೆ, ಕಮಾನ್, ತಿರುಗಿ ಸ್ಟಾರ್ಟ್ ಮಾಡಿ. ನಿಮ್ಮ ಸಮಯ ಶುರು ಆಗ್ತಿದೆ. ಫಾಸ್ಟ್ ಆಗಿ ಹೆಲಿಕಾಪ್ಟರ್ ತರ ತಿರುಗು. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಈಗ ನೀನ್ ಬೇರೆ ಏನು ಮಾತಾಡಂಗಿಲ್ಲ. ಗೂಬೆ. ಒಂದು ಗೂಬೆ. ಏಯ್, ಒಂದಕ್ಕಿಂತ ಏನ್ ಹೇಳಂಗಿಲ್ಲ ನೀ. ಸೈಲೆಂಟ್ ಬರೀ. ನಾಯಿ. ಅವೆಲ್ಲ ಮಾತಾಡಬಾರ್ದು. ಗುಬಾಲ್. ಗುಬಾಲ್. ಕತ್ತೆ. ಅನ್ನಂಗಿಲ್ಲ. ಕತ್ತೆ. ಏನಪ್ಪ ಇದು? ಮಣ್ಣಿಂದ ಸ್ಟಾರ್ಟ್ ಮಾಡ್ಬೇಕಾ? ಇಲ್ಲ ಅಲ್ಲಿ ತಪ್ಪದು. ನಿಂಗೆ ಇಷ್ಟ ಆಯ್ತು ಒಂದು ಸಮೋಸ ಎತ್ಕೊಂಡ್ಬಂದ್ಬಿಟ್ಟು. ಎಲ್ಲಿ ಅಣ್ಣ? ಗೂಬೆ. ನಾಯಿ. ಗೂಬೆ. ನಾಯಿ. ಮುದ್ದು. ಮುದ್ದು ಹೇಳಿದೆ. ಹೇಳು. ಒಂದ್ ನಿಮಿಷ, ಹಂಗೆಲ್ಲ ಮಾಡಂಗಿಲ್ಲ. ಇನ್ಸ್ಟ್ರಕ್ಷನ್ ಕೊಟ್ಮೇಲೆ ಮಾತ್ರ ಹೋಗ್ಬೇಕು. ತಿರುಗು. ರೆಡಿ? ಚಕ್ರ ಬರ್ತಿದೆ. ರೆಡಿ? ಬಿಡು. ಹೇಳು. ಯಾರೋ ಪಡಪ್ಪ. ಗುಬಾಲ್. ಗೂಬೆ. ಮುದ್ದು ಹೇಳಂಗಿಲ್ಲ. ಒಂದ್ ಸಿಗುರು. ಅಪ್ಪ ಯಾಕಡೆ ಒಂದ್ ಕಡೆ ಹೋಗ್ತೀನಿ ಹೇಳ್ತಾ. ಹೇಳು ಬೇಗ. ನಾನೇನ್ ಹೇಳ್ದೆ ನಿಂಗೆ? ಹೇಳು ಬೇಗ. ನಿಂತ್ಕೋ. ಒಂದೊಂದು ಹೆಜ್ಜೆಗೆ ನಿಂತ್ಕೋ. ಅವಳು ಹೇಳ್ತಾಳೆ. ಹೇಳಮ್ಮ. ಎಲ್ಲರ ಕೆಲಸ ಆಗಲ್ಲ. ಗೂಬೆ. ಚೇಂಜ್ ಮಾಡ್ಬಿಡಕ್ಕ. ಹಂಗೆ ಹೋಗು. ಹಂಗೆ. ಮೂರು ನಿಮಿಷ 40 ಸೆಕೆಂಡ್ ಆಗಿದೆ.
ಗಣೇಶ್ ಯು ಶುಡ್ ಬಿ ಹ್ಯಾಪಿ. ಗೂಬೆ 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 ಎಲ್ಲಿದೆ ಬಾಯಿ? ಗೂಬೆ ಕೈಯಲ್ಲಿ ಜಾಮೂನ್ ತಿನ್ಸ್ಕತಾವಳೆ. ಆಯ್ತು, ನೆಕ್ಸ್ಟ್ ಚೀಪು. ಏನ್ ಚಿಪ್ಪು? ರೆಡಿ, ನೆಕ್ಸ್ಟ್ ಹೇಳು. ಗುಬಾಲ್ 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 ಟೈಮ್ ಮುಕ್ತಾಯ ಆಗಿದೆ. ಆದ್ರೆ ಆಟ ಕಂಟಿನ್ಯೂ ಆಗುತ್ತೆ, ನೋಡೋಣ. ಗೂಬೆ ನಾಯಿ ನಾಯಿ ಗುಬೆ ಗುಬೆ ಹಾ ಒಂದ್ ನಿಮಿಷ, ತಪ್ಪು ಹೇಳಿದೆ ಅಲ್ಲೋಳಲಿ. ಆದಾಯ ಓಕೆ ಗುಬಾಲ್ ತಪ್ಪು ಬಿಡು. ಮೇಲೆ ಇದೆ ಗುಬಾಲ್ ಅವನೇ ತಿಂತ ಅವನೇ. ಜಿಲೇಬಿ ನೀನ್ ತಿನ್ನೋದಲ್ಲ ಕಣ, ಅವಳು ತಿನ್ಬೇಕು ಕಣೋ. ಬನ್ನಿ ನೀವು ಸ್ವಲ್ಪ. ಇಲ್ಲ ಗೂಬೆ. ಕತ್ತೆ, ನಾಯಿ, ಕೋತಿ ಎಲ್ಲ ಇಲ್ಕೊಳ್ಳಿ. ಓಲಿ ತೆಗಿ, ಕಣ್ ತೆಗಿ. ನೀನೇನು ಇದಕ್ಕೆ ನೀನ್ ಚೆನ್ನಾಗಿ ಕೊಟ್ಟಮ್ಮ ಡೈರೆಕ್ಷನ್. ತುಂಬಾ ಟ್ವಿಸ್ಟ್ ಆಗಿದೆ. ಎಲ್ಲಮ್ಮ ಎಷ್ಟು ಸಿಂಪಲ್ ಆಗಿದೆಯಲ್ಲಮ್ಮ. ಅವಾಗಲೇ ನೋಡಿದ್ದು ಇದ್ದಾಗ ತಲೆಗೆ ಬಂದ್ಬಿಟ್ಟಿತ್ತಲ್ಲ. ಹೆಂಗನ ಸಾರಿ ನಿನ್ ಪಾಡಿ ಚೀಪ್ಕೊಂಡು ನಿಂತಿದ್ಯಲ್ಲೋ. ನೀನೊಂಥರ ಜಿ ಟಿವಿ ಅನ್ಕೊಂಡು ಖುಷಿಯಾಗಿರ್ತೀರಿ ನಿನ್ ಪಾಡಿ ನೀನು. ಆಗ್ಲಿ ಅಣ್ಣ, ಬನ್ನಪ್ಪ ಜೋಡಿ. ಕಣ್ಣ ಮುಚ್ಚೆ ಕಾಡೆಗುಡೆ ಈ ಒಂದು ಆಟದಲ್ಲಿ ಗಣೇಶ್ ಹಾಗೂ ವಿದ್ಯಾ 4 ನಿಮಿಷ 37 ಸೆಕೆಂಡ್ ಅಲ್ಲಿ ಎಲ್ಲದನ್ನು ಕಂಪ್ಲೀಟ್ ಮಾಡಿ ಈ ಒಂದು ಸುತ್ತಲ್ಲಿ ವಿನ್ನರ್ಸ್ ಆಗಿದ್ದಾರೆ. ಈ ಕಣ್ಣ ಮುಚ್ಚೆ ಕಾಡೆಗುಡೆಗೆ ನಮ್ಮ ಜಡ್ಜಸ್ಗೆ ಎಷ್ಟಿಷ್ಟ ಆಯ್ತು ಅಂತ ಕೇಳ. ರಚ್ಚು, ವಿದ್ಯಾ ಅಂಡ್ ಗಣೇಶ್, ನೀವಿಬ್ರು ತುಂಬಾ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ವಂಡರ್ಫುಲ್. ಫಸ್ಟ್ ಆಫ್ ಆಲ್ ಗೂಬೆ, ಕೋತಿ, ಇನ್ನೇನೇನಿತ್ತು, ಗುಬಾಲ್, ಕತ್ತೆ, ನಾಯಿ, ಅವೆಲ್ಲ ಫಸ್ಟ್ ಆಫ್ ಆಲ್ ಅಭ್ಯಾಸ ಆಗಿದೆ ನಮ್ಗೆ. ಅಭ್ಯಾಸ ಆಗಿದ್ಯಾ. ಬಟ್ ತುಂಬಾ ಜನದ ಮುಂದೆ ಹೇಳಿಸ್ಕೊಳಕ್ ಅದು ತುಂಬಾ ಕಷ್ಟ. ಹೌದು, ಏನ್ ಹಂಗೆಲ್ಲ ಕರಿತಿ ಅನ್ನೋದೆಲ್ಲ ಜಗಳ ಇರುತ್ತೆ. ಬಟ್ ಯು ಟುಕ್ ಇಟ್ ಸೋ ಸ್ಪೋರ್ಟಿವ್ ಆಗಿ, ಪರ್ಫೆಕ್ಟ್ ಅಂಡ್ ಟೈಮಿಂಗ್ಸ್ ವಾಸ್ ಸೋ ಗುಡ್. ಇದು 100% ನಮ್ಗೆ ಗೊತ್ತಿದ್ದು ಏನೋ ಆಗತ್ತಿದು ಅಂತ. ಅವ್ರಿಬ್ರದ್ದು ಕೋಆರ್ಡಿನೇಷನ್, ಬ್ಲೈಂಡ್ ಫೋಲ್ಡ್ ಇವನಿಗೆ ಮಾಡಿದಾಗ, ಇಲ್ಲಾಂದ್ರೆ ಅವಳಿಗೆ ಡೈರೆಕ್ಷನ್ಸ್, ಅದಕ್ಕೆ ಪ್ರಿಪೇರ್ ಆಗ್ಬಿಟ್ಟಿದ್ರು ಅವರಿಬ್ರು. ಗುಡ್ ದಟ್ ಯು ಚೇಂಜ್ಡ್ ಇಟ್. yes of course. ಚೆನ್ನಾಗಿತ್ತು ಚೇಂಜ್ ಮಾಡಿದ್ದು. ಆಕ್ಚುಲಿ ಪಾಪ ಅವಳಿಗೆ ಗೊತ್ತಾಗ್ಲಿಲ್ಲ ಡೈರೆಕ್ಷನ್. ಗೊತ್ತಾಗಿಲ್ಲ, ಮುಂದೆ ಹಿಂದೆ ಗೊತ್ತಾಗದಿರ್ಲಿ. ಅದ್ರಲ್ಲಿ ಆಕ್ಸೆಂಟ್ ಬೇರೆ, ಕಾಚೆ ಗೂಬೆ ಅಂತಾಳೆ ಅವನು. ಗೂಬೆ ಹೇಳು, ಕತ್ತೆ ಹೇಳು, ಗುಬಾಲ್ ಎಲ್ಲಿ. ಈ ಗೇಮಲ್ಲಿ ತುಂಬಾ ಅಂದ್ರೆ ಬ್ಲೈಂಡ್ ಫೋಲ್ಡ್ ಮಾಡಿದ್ರು ಅವ್ರ ಮೇಲೆ ಅವ್ರಿಗೆ ಎಷ್ಟು ನಂಬಿಕೆ ಇತ್ತು ಅಂತ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅವ್ರು ಹೇಳೋದೆಲ್ಲ ಕರೆಕ್ಟ್ ಆಗಿರುತ್ತೆ, ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಗೈಡ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಅಷ್ಟೇ. ಅದಕ್ಕೆ ಅವ್ರನ್ನ ದಂಪತಿ ಅನ್ನೋದು ದಮ್ಮಿರುತ್ತೆ. ಎಸ್, ಅಲ್ಲ ನನ್ಗನ್ಸೋದು ಅಂದ್ರೆ ನಾವು ಮದುವೆ ಆಗಿರೋದ್ರಿಂದ ನಮ್ಗೆ ಈ ಕತ್ತೆ, ನಾಯಿ, ಎಕ್ಸೆಟ್ರಾ ಎಲ್ಲ ಅಭ್ಯಾಸ ಆಗಿರುತ್ತೆ. ಪಾಪ ಇಸ್ ಬ್ಯಾಚುಲರ್, ಅದೆಲ್ಲ ಬೈಸ್ಕೊಂಡು ಅಭ್ಯಾಸ ಇಲ್ಲ, ಅದಕ್ಕೆ ಹೀ ಗಾಟ್ ಕನ್ಫ್ಯೂಸ್ಡ್ ಅಂತ. ಇಲ್ಲ, ಅವ್ರಿಗೆ ಇಷ್ಟು ಡೀಸೆಂಟ್ ಆಗಿ ಬೈಸ್ಕೊಂಡು ಅಭ್ಯಾಸ ಇರಲ್ಲ. ನಿನಗೆಲ್ಲ ಜನರಲ್ ಆಗಿ ಬ್ಯಾಚುಲರ್ಸ್ ಬೈಸ್ಕೊಳ್ಳೋದು ಹಂಗೆ. ಓವರಾಲ್ ಇಟ್ ವಾಸ್ ರಿಯಲಿ ಗುಡ್ ಅಂಡ್ ವಂಡರ್ಫುಲ್. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಒಟ್ಟಲ್ಲಿ ಸಂಸಾರಿ ಅಂಡ್ ಬ್ರಹ್ಮಚಾರಿ ಜೋಡಿ ಅದ್ಭುತವಾಗಿ ಎಂಟರ್ಟೈನ್ ಮಾಡಿದೀರಾ, ಅಷ್ಟೇ ಸ್ಪೋರ್ಟಿವ್ ಆಗಿ ಆಡಿದೀರಾ ಅಂತ ಹೇಳ್ತಾ ನಿಮ್ಮಿಬ್ಬರನ್ನ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈಗ ಬ್ರಹ್ಮಚಾರಿ ವರ್ಸಸ್ ಸಂಸಾರಿ ಇವರ ಜೊತೆ ಆಟ ಆಡಕ್ಕೆ ಬರ್ತಾರೆ ಮುಂದಿನ ಜೋಡಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರವೀಣ್ ಹಾಗೂ ಏಂಜಲ್ ಸುಕೃತ. ಈಗ ನಿಮ್ಮ ಜೊತೆ ಟಕ್ಕರ್ ಕೊಡೋದಕ್ಕೆ ಬರ್ತಾ ಇದ್ದಾರೆ ಅದ್ಭುತವಾದ ಜೋಡಿ. ಲೆಟ್ಸ್ ವೆಲ್ಕಮ್ ರಮೇಶ್ ಪಂಡಿತ್ ಸರ್ ಹಾಗೂ ಸುಮಿತ್ರ.
ಕಡೆ ಜೆನ್ಜಿ ಬ್ರಹ್ಮಚಾರಿ, ಇನ್ನೊಂದ್ ಕಡೆ 30+ ಸಂಸಾರಿ. ಏನಂತ ಸರ್, ಏನ್ ಯಾವ ತರ ಕಾಂಪಿಟೇಷನ್ ಕೊಡ್ಬೋದು ಯುವ ಜನಾಂಗ ಅನ್ಸುತ್ತೆ ನಿಮ್ಗೆ? ನಮ್ಮನ್ನ ನೋಡಿದ್ರೆ ಬಹುಶಃ ಡೆಫಿನೆಟ್ ಆಗಿ ಇಲ್ಲಿರೋ ಎಲ್ಲಾ ಬ್ಯಾಚರ್ಸ್ಗೂ ಮದುವೆ ಆಗ್ಬೇಕು ಅನ್ನೋ ಆಸೆ ಖಂಡಿತ ಬರುತ್ತೆ. ಯಾಕೆ ಅಂದ್ರೆ ಇಷ್ಟು ಚೆನ್ನಾಗಿ 30 ವರ್ಷ ಸಂಸಾರ ಮಾಡಿದೀವಿ ಅಂದ್ರೆ ಅವರು ಮಾಡ್ಬೋದು ಅನ್ನೋ ಭರವಸೆ ಅವರಲ್ಲೂ ಮೂಡತ್ತಲ್ವಾ? ಖಂಡಿತ, ನಿಜವಾಗಿ ನಿಮ್ಮ ಯಜಮಾನ್ರ ಒಂದು ಸೈಲೆನ್ಸೇ ಇದಕ್ಕೆ ಉತ್ತರ. ಆದ್ರೂ ನಮ್ಮ ಫಾರ್ಮುಲಾ ಏನು ಅಂದ್ರೆ ಇದು ಜಿ ಟಿವಿ ಯುಗ. ಒಟ್ಟಲ್ಲಿ ಈ ಒಂದು ಖುಷಿಯಾಗಿ ಆಡ್ತಾ ಇರೋದು ಆಟದ ಹೆಸರು ಶಾಪಿಂಗ್ ಕಿರಿಕ್. ಪ್ರಾಪರ್ಟಿ ಬಂದಾಗಿದೆ. ಪ್ರಾಪರ್ಟಿನಲ್ಲಿ ಒಂದಷ್ಟೇನೋ ಜೋಡಿಸಿದೀವಿ. ಏನೇನ್ ಕಾಣ್ತಿದ್ಯಪ್ಪ ಪ್ರವೀಣ? ಸೀರೆ ಅಣ್ಣ, ಹೂವ, ಆಮೇಲೆ ನೆಕ್ಲೆಸ್, ಲಿಪ್ಸ್ಟಿಕ್, ಬಳೆ, ಬ್ಯಾಗು, ಆಮೇಲೆ ಪುನಃ ಸಣ್ಣ ಬ್ಯಾಗ್. ಆಟ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ ಇಬ್ರು ಪಾರ್ಟ್ನರ್ಸ್ ಅಲ್ಲಿ ಒಬ್ಬರನ್ನ ಆಚೆ ಕಳಿಸ್ತಾ ಇದೀವಿ. ಯಾರು ಹೋಗ್ಬೇಕು ನಿಮ್ಮಿಬ್ರಲ್ಲಿ ನೀವೇ ಡಿಸೈಡ್ ಮಾಡಿ. ಯಾರು ಸುಂದರವಾಗಿದ್ದಾರೆ ಅವ್ರನ್ನ ಉಳಿಸ್ಕೊಳ್ಳಿ, ಯಾರು ಸುಂದರವಾಗಿಲ್ಲ ಅವ್ರನ್ನ ನೀವೇನು ಯಾರು ಸುಂದರವಾಗಿದ್ರು ಅವ್ರನ್ನ ಉಳಿಸ್ಕೊಳ್ಳೋಣ ಅಂತಲ್ವಾ? ಯಾವಾಗ್ಲೂ ಅಷ್ಟೇ ರವಿ ಸರ್ ಹೇಳೋಗೆ ಗಂಡ್ಮಕ್ಳು ಯಾವಾಗ್ಲೂ ಚೆನ್ನಾಗಿ ಕಾಣೋದು ಯಾರು? ಹಾಗಾಗಿ ಹೆಣ್ಮಕ್ಳು ಇಲ್ಲೇ ಇರಿ, ಗಂಡ್ಮಕ್ಳು ದಯವಿಟ್ಟು ನನ್ನ ಟೀಮ್ ಮೇಟ್ಸ್ ಜೊತೆ ಆಚೆ ಇರಿ. ಈಗ ನೀವಿಬ್ರು ಇರೋದನ್ನ ಹೇಳ್ತೇನೆ. ನಿಮ್ ಮುಂದೆ ಎಲ್ಲಾ ಐಟಮ್ನು ಇವಾಗ ಸದ್ಯಕ್ಕೆ 5 ಇಟ್ಟಿದೀವಿ. ಈಗ ನೀವು ಈ 5 ಐಟಮ್ ಅಲ್ಲಿ ಪ್ರತಿಯೊಂದು ಐಟಮ್ ಅಲ್ಲೂ ಒಂದೊಂದನ್ನ ಚೂಸ್ ಮಾಡಿ ಒಂದ್ ಕಡೆ ಇಡ್ತೀರಾ. ಮಜಾ ಏನು ಅಂದ್ರೆ ನಿಮ್ ಯಜಮಾನ್ರು ಬಂದ ಮೇಲೆ, ನಿಮ್ಮ ಸ್ಟೂಡೆಂಟ್ ಬಂದ ಮೇಲೆ ವಾಪಸ್ ನೀವು ಯಾವ ಸೆಲೆಕ್ಟ್ ಮಾಡಿದೀರಾ ಅನ್ನೋದ ಜೋಡಿಸ್ತಾರಾ ಇಲ್ವಾ ಅನ್ನೋದೇ ಕಾಂಪಿಟೇಷನ್. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಮಲ್ಲಿಗೆ ಹೂವ 100 ಭಾಗ ಹೆಣ್ಮಕ್ಳಿಗೆ, ಅದರಲ್ಲಿ 90 ಭಾಗ ಹೆಣ್ಮಕ್ಳಿಗೆ ಮಲ್ಲಿಗೆ ಹೂವಾನೇ ಇಷ್ಟ. ಗಂಡ್ಮಕ್ಳಿಗೂ ಅದೇ ಇಷ್ಟ. ಜಂಕ್ ಜ್ಯುವೆಲ್ರಿ ಇಷ್ಟ, ಸ್ವಲ್ಪ ಆಕ್ಸಿಡೈಸ್ಡ್. ಹಸಿರು ಯಾವಾಗ್ಲೂ ಒಂದು ಒಳ್ಳೆ ಬಣ್ಣ. ಹಸಿರು ಗಾಜಿನ ಬಳೆಗಳೇ ಅಂದ್ರೆ ಪ್ರಕೃತಿಗೆ ತುಂಬಾ ಹತ್ತಿರವಾಗಿರುವಂತ ಬಣ್ಣ, ಹಾಗಾಗಿ ಹಸಿರು. ಓಕೆ, ಬಳೆಗಳಲ್ಲಿ ಹಸಿರು. ಲಿಪ್ಸ್ಟಿಕ್ ಸ್ವಲ್ಪ ಪಿಂಕ್, ಲ್ಯಾವೆಂಡರ್, ಪರ್ಪಲ್ ಶೇಡೇ ಇಷ್ಟ. ನೆಕ್ಸ್ಟ್ ಬ್ಯಾಗ್ಗಳಲ್ಲಿ ದೊಡ್ಡ ಬ್ಯಾಗ್. ಕಡೆಯದಾಗಿ ಹೆಣ್ಣು ಮಕ್ಕಳಿಗೆ ಇಡೀ ಜೀವನ ತುಂಬಾ ತೊಂದರೆ ಇರೋದೊಂದೇ, ಯಾವ ಸೀರೆ ಬೇಕು? ಇದರಲ್ಲಿ ಪರ್ಪಲ್ ಇರೋದ್ರಿಂದ ಐ ವುಡ್ ಗೋ ಫಾರ್ ದಿಸ್. ಓಕೆ, ಇವರ ಸೆಲೆಕ್ಷನ್ ಇಲ್ಲಿ ಮುಗಿದಿದೆ. ಸುಕ್ಕು, ಯು ಸ್ಟಾರ್ಟ್. ಐ ಲೈಕ್ ಅಂಡ್ ಐ ಲವ್ ಬಿಗ್ ಬ್ಯಾಗ್ಸ್. ಅದಕ್ಕೆ ನಾನು ತುಂಬ ದೊಡ್ಡ ಬ್ಯಾಗ್ ಕ್ಯಾರಿ ಮಾಡ್ತೀನಿ ಯಾವಾಗಲೂ. ನನಗೂ ಬ್ಯಾಂಗಲ್ಸ್ ಅಂದರೆ ತುಂಬ ಇಷ್ಟ. ಫುಲ್ ಇಡ್ಬೋದಾ? ಇಲ್ಲಮ್ಮ, ಯಾವ್ದನ್ನ ಒಂದಿಡಬೇಕು. ಗ್ರೀನ್ ಬ್ಯಾಂಗಲ್ಸ್. ಲಿಪ್ಸ್ಟಿಕ್ ಇದು ನಾನು ಆಲ್ಮೋಸ್ಟ್ ಯಾವಾಗಲೂ ರೆಡ್ಡೇ ಹಾಕೋದು. ಸರಗಳಲ್ಲಿ ಯಾವುದು? ಇದು ಮುತ್ತು. ಹಾಂ, ಮುತ್ತೇ ಪ್ರಥಮ. ಅದಕ್ಕ ಹಂಗೆ ಅನ್ಕೊಂಡು. ಅಲ್ಲ, ಏನಕ್ಕೆ ಇಷ್ಟ ಮುತ್ತು? ಸಿಂಪಲ್ ಆಗಿರುತ್ತೆ, ಎಲಿಗೆಂಟ್ ಆಗಿ ಕಾಣಿಸುತ್ತೆ ಸ್ಯಾರಿಗೆಲ್ಲ ಕುರ್ತಾಸ್ ಎಲ್ಲ ಹಾಕಿದ್ರೆ. ಸೊ ಅದಕ್ಕೆ. ನೆಕ್ಸ್ಟ್ ಹೂವ. ಓ, ರೋಸ್. ಮೈ ಗಾಡ್, ರೋಸ್ ಯಾಕೆ? ಯಾರು ಕೊಟ್ಟಿಲ್ಲ, ಅದಕ್ಕೆ ನಾನೇ ತಗೊಂಡು ಇಟ್ಕೊಂಡಿರ್ತೀನಿ. ಸೀರೆ ನಂಗೂ ಇದೆ ಇಷ್ಟ ಆಯ್ತು. ಗ್ರೀನ್ ಅಂಡ್ ಪರ್ಪಲ್ ನೈಸ್ ಕಾಂಬಿನೇಷನ್. ಒಟ್ಟಲ್ಲಿ ಇಬ್ಬರ ಸೆಲೆಕ್ಷನ್ ಮುಗಿದಿದೆ. ಬಟ್ ನಿಜವಾದ ಆಟ, ಅಸಲಿ ಆಟ ಈಗ ಶುರು. ಏನಪ್ಪಾ ಅಂದ್ರೆ ನಿಮ್ಮ ಪಾರ್ಟ್ನರ್ಗಳನ್ನ ಕರೆಯುವಂತ ಸಮಯ. ಏನಂತ ಕರೀತಾರೆ ಮನೇಲಿ ಯಜಮಾನ್ರನ್ನ? ಪಂಡಿತ್. ತುಂಬಾ ಲವ್ ಜಾಸ್ತಿ ಆದ್ರೆ ಇನ್ನೂ ಸ್ವಲ್ಪ ಪ್ರೀತಿಯಿಂದ ಕರೆದೇ ಬಿಡಿ ನೋಡೋಣ. ನೀನು ಕರೆದು ಬಿಡಮ್ಮ. ಹೊನ್ನು. ಬನ್ನಿ, ಇಬ್ರು ಬನ್ನಿ. ಈಗ ನಿಮ್ಮಿಬ್ರಿಗೂ ಇರೋಂಥ ಚಾಲೆಂಜ್ ಒಂದೇ. ಪ್ರತಿಯೊಂದು ಐಟಮ್ ಅಲ್ಲೂ 5 ವೆರೈಟಿ ಇದೆ. 5 ವೆರೈಟಿನಲ್ಲಿ ನಿಮ್ಮ ವೈಫ್ ಹಾಗೂ ನಿಮ್ಮ ಪಾರ್ಟ್ನರ್ ಯಾವುದನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದನ್ನ ನೀವು ಗೆಸ್ ಮಾಡಿ ಹೇಳ್ಬೇಕಾಗತ್ತೆ. ಯಾರ್ದು ಜಾಸ್ತಿ ಮ್ಯಾಚ್ ಆಗುತ್ತೆ ಅವರು ಈ ಒಂದು ಟಾಸ್ಕ್ ವಿನ್ನರ್ಸ್ ಆಗ್ತಾರೆ. ಓಕೆನಾ? ರೆಡಿನಾ? ಸೊ ಪ್ರವೀಣ್, ಅಲ್ಲಿಂದ ಬಾ. ಒಂದೊಂದೇ ಐಟಮ್ನ ತಗೋಬೇಕು. ಯಾಕೆ ಇದನ್ನ ಸೆಲೆಕ್ಟ್ ಮಾಡಿರ್ಬೋದು ಅಂತ ಹೇಳಬೇಕು, ಅದ್ರ ಮೇಲೆ ಇಡಬೇಕು. ಇದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಂಗೆ ಅನಿಸ್ತು. ಸೊ ಅವ್ರಿಗೂ ಅನ್ಸಿರ್ಬೋದು. ರೆಡಿ? ಹೂವುಗಳಲ್ಲಿ ಯಾವುದು? ಪಕ್ಕ ಇದು ಮಲ್ಲಿಗೆ. ವೆರಿ ಗುಡ್. ಬಿಂಗೋ. ಮಲ್ಲಿಗೆ ಯಾಕೆ? ಅವ್ರಿಗೂ ಇಷ್ಟ, ನಂಗೂ ಇಷ್ಟ ಅಲ್ಲ, ಅದಕ್ಕೆ. ಇಲ್ಲ, ಅವ್ರಿಗೆ ಹೇಳ್ತಾ ಇರ್ತಾರೆ ಮಲ್ಲಿಗೆ ಹೂ ಮುಡ್ಕೋಬೇಕು ಅಂತ. ಆಯ್ತು, ಸರಗಳಲ್ಲಿ. ವೆರಿ ಗುಡ್. ಎತ್ತು ಮೇಲೆ. ನೀವು ವೆರಿ ಗುಡ್ ಬೇಡ, ಏನು ಹೇಳ್ಬೇಕು.
ಮುತ್ತಿನ ಸರ. ಏನಕ್ಕೆ? ಇದು ಮತ್ತು ಇದು ಡೌಟ್ ಇತ್ತು ನಂಗೆ. ಹಾ. ಇದನ್ನ ತೆಗ್ದಾಗ ಅವ್ರು ಅಯ್ಯೋ ಅಂದ್ರು, ಹಂಗಾಗಿ ಇದೇ ಆಗಿರ್ಬೇಕು. ನೆಕ್ಸ್ಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಯಾವುದು? ಅಯ್ಯೋ ಎಲ್ಲ ಒಂದೇ ಕಲರ್ ಇದೆ. ಐ ಥಿಂಕ್ ಇದು ಸೆಲೆಕ್ಟ್ ಮಾಡಿರ್ತಾರೆ. ನಂಬರ್ ಹೇಳು. ನಂಬರ್ ಬೇರೆ ಇದೆ. ಇದು 412. 412, ವೆರಿ ಗುಡ್. 412, ವೆರಿ ಗುಡ್. ನೆಕ್ಸ್ಟ್ ಬಳೆ. ಬಾಳೆ ಕರೆಕ್ಟ್ ಆಗಿ ಪರ್ಫೆಕ್ಟ್. ಎತ್ತಿದ ತಕ್ಷಣ ಅದೇ ಎತ್ತಿದೆ ನೋಡಿ ನೀನು. ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ಇನ್ 5 4 ಅರ್ಜೆಂಟ್ ಮಾಡ್ಬೇಡಣ. ಇದಲ್ಲ 2 ಇರಿ ಇದು ಆಗಿರ್ಬೋದಣ್ಣ. ಯಾವುದು ಇದು? ಅದ್ರಲ್ಲಿ 3 ಕಲರ್ ಇದೆ, ಒಂದೇಳು. ಗ್ರೀನು. ಸರಿ, ಗ್ರೀನ್ ಇಡು. ಓಕೆ. ನೆಕ್ಸ್ಟ್ ಬ್ಯಾಗ್. ಅವ್ರ ಸೈಜಿಗೆ ಇದು ಸೂಟ್ ಆಗ್ತಿದೆ, ಬಟ್ ಅವ್ರು ಮ್ಯಾಚಿಂಗ್ ತಗೋತಾರ ಅಂತ ನಂಗೆ ಅನಿಸ್ತಾ ಇದೆ. ಇದು ಅಥವಾ ಬ್ಯಾಗ್ ಯಾವನ ಮ್ಯಾಚಿಂಗ್ ಹಾಕತ್ತ ನೀನು? ಅಲ್ಲ ಏನಾದ್ರು ಹೊರಗಡೆ. ಎಸ್, ವೆರಿ ಗುಡ್. ಪಿಂಕ್ ಬ್ಯಾಗ್. ಅವ್ನು ಇನ್ನೂ ಸೆಲೆಕ್ಟ್ ಮಾಡಿದ. ಇದೆ ಫೈನಲ್. ಎಸ್, ವೆರಿ ಗುಡ್. ದಟ್ ಇಸ್ ದ ಮ್ಯಾನ್. ಈಗ ನಿಮ್ಮ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗ್ತಿದೆ. ಹತ್ರ ಎಲ್ಲ ಸೀರೆಗಳು ಇದೆ. ಒಂದಷ್ಟು ಸೀರೆಗಳು ಮೊನ್ನೆ ಯಾರಿಗೋ ಕೊಟ್ಲು. ಕ್ಯಾರೆಕ್ಟರ್ಗೆ ಮಾತ್ರ ಸೀರೆ ಉಡೋದು, ಬೇರೆ ಟೈಮಲ್ಲಿ ಸೀರೆ ಉಡಲ್ಲ. ಹಾಗಾಗಿ ಈ ಕಲರ್ ಇದೆ. ಇದು ಅವಳು ತೊಗೊಂಡ್ರು ನಾನು ಕಪಾಳು ಕೊಟ್ಟಿದ್ದೀನಿ, ಅವಳಿಗೆ ಸೂಟ್ ಆಗಲ್ಲ. ಇದು ತುಂಬ ಬ್ರೈಟ್ ಆಗೋಯ್ತು. ಸುನೇತ್ರ ಮುಳುಗೋಗ್ಬಿಡ್ತಾಳೆ. ನೋಡಿ ಸೆಲೆಕ್ಟ್ ಮಾಡಿದ್ದೀನಿ. ರಾತ್ರಿ ಸುನೇತ್ರ ಕಪಾಳು ಕೊಟ್ಟಿದ್ದಾರೆ, ಅಷ್ಟು ಸಾಕು. ಸರ್, ಇನ್ನೂ ಒಂದು ಸೀರೆ ಇದೆ ನೋಡಿ ಸರ್. ಅದು ಬೇಡ, ನನಗೆ ಬೇಡ ಸರ್. ನನಗೆ ಬೇಡ, ನನ್ನ ಹೆಂಡತಿಗೆ ಬೇಡ. ನಿಮಗೆ ಬೇಡ ಅಲ್ಲ, ಇದು ಆಟ. ನಿಮ್ ವೈಫ್ ಯಾವ್ದು ಚೂಸ್ ಮಾಡಿರ್ತಾರೆ ಅಂತ ಆಟ. ಇದೇ ಸೆಲೆಕ್ಟ್ ಮಾಡಿದಾಳೆ ಅಂತ ನಾನೇ ಹೇಳ್ತೀನಿ. ಏನಕ್ಕೆ? ಅದು ತೊಗೊಂಡ್ರೆ ಡೈವರ್ಸ್ ಅಲ್ಲ, ನೋಡಿದ್ರೆಲ್ಲ ಡೈವರ್ಸ್. ಮತ್ತೆ ಯಾವ್ದಪ್ಪ ಸೀರಿಯಲ್ ಎಲ್ಲ ಡೈವರ್ಸ್ ಆಗುತ್ತೆ? ಇದುವರೆಗೂ ನನಗೆ ಕೇಳೇ ತೊಗೊಂಡಿರೋದು. ಹಂಗಾಗಿ 30 ವರ್ಷ 5 ತಿಂಗಳು ಜೊತೆಲಿದ್ದು. ಇದು ಸರ್ ಬಾಂಡಿಂಗ್ ಅಂದ್ರೆ ನಿಜ, ಎಂತ ಬಾಂಡ್ ಇದು ಸರ್. ಅದು ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಗ್ರೀನ್ ಸೂಟ್ ಆಗುತ್ತೆ, ಒಂಚೂರು ರಿಚ್ ಆಗಿದೆ. ರಿಚ್ ಆಗಿ ಅಕೇಶನಲ್ಲಿ ಉಪಯೋಗಿಸ್ಬೋದು, ಇಲ್ಲಾಂದ್ರೆ ಓದೇ ಬೀಳುತ್ತೆ. ಹೊರತದಲ್ಲೇ ಸಂಸಾರ. ಡ್ಯಾಡಿ ಹೇಳಿ ಡ್ಯಾಡಿ, ನೆಕ್ಸ್ಟ್ ಯಾವುದು? ಈ ಕಲರ್ ಇದೆ. ಓಕೆ. ಇದೆರಡು ತುಂಬಾ ಚಿಕ್ಕದು, ಅವಳ ಪರ್ಸನಾಲಿಟಿಗೆ ಆಗಲ್ಲ. ಪರ್ಸನಾಲಿಟಿಗೂ ಕಲರ್ ಇಷ್ಟಪಡಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಸರ್. ಕಲರ್ ಡಿಫ್ರೆನ್ಸ್ ಬಗ್ಗೆ ಹೇಳಿ ನೀವು. ಸ್ವಲ್ಪ ಇದಿರ್ಲಿ, ಸ್ವಲ್ಪ ದೊಡ್ಡದಿದ್ರೆ ಶಾಪಿಂಗ್ ಮಾಡಿದಾಗ ತುಂಬ್ಕೊಳಕ್ ಈಸಿ ಆಗುತ್ತೆ. ಇನ್ನೂ ಅವಕಾಶ ಇದೆ ನಿಮ್ಗೆ ಸರ್. ಒಂದೇ ಸರ್, ಮದ್ವೆನೂ ಒಂದೇ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡು ಯಾಕೆ ದಾರಿ ತಪ್ಪಿಸ್ತೀರಿ? ಯಾಕೆ ಸರ್ ದಾರಿ ತಪ್ಪಿಸ್ತಾರೆ ಇವರು? ಸರ್, ನಾನು ನಿಮ್ಗೆ ಸಹಾಯ ಮಾಡ್ತಾ ಇದ್ದೀನಿ ದಾರಿ ತಪ್ಪಲಿ ಅಂತ. ಕರೆಕ್ಟ್. ಸರ್, ನೆಕ್ಸ್ಟ್ ಬೆಳಗ್ಗೆ ಬನ್ನಿ. ಕಾಂಬಿನೇಷನ್ ಆಗ್ತಾನೆ. ಇವಳು ಗ್ರೀನೇ, ಗ್ರೀನ್ ಅಲ್ಲಿ 2 ತರ ಇದೆ. ಪಾಚಿ ಗ್ರೀನ್ ಒಂದಿದೆ, ಇನ್ನೊಂದು ಸಾವಲೆ. ನೀವು ಅವ್ರಿಗೆ ಹೇಳ್ತಿರಲ್ಲ ಎಲ್ಲೋ ಮಿಕ್ಸು. ಪಾಚಿ ಗ್ರೀನ್ ಫಿಕ್ಸ್, ಪರ್ಫೆಕ್ಟ್. ಬರ್ಲಿ ಚಪ್ಪಾಳೆ. ಓ, ನೀವು ಸೀರೆ ಮ್ಯಾಚಿಂಗ್ ಮಾಡ್ತಾ ಇದ್ದೀರಾ? ಅವಳನ್ನ ಮ್ಯಾಚ್ ಮಾಡ್ಕೊಂಡು 30 ವರ್ಷ 50 ತಿಂಗಳು ಆಯ್ತು. ಸರಿ, ಲಿಪ್ಸ್ಟಿಕ್. ಇದು ಹಾಕಲ್ಲ ಅವಳು. ಅದು ಆಲ್ಮೋಸ್ಟ್ ಹತ್ರದಲ್ಲಿದೆ. ಹತ್ರದಿಂದ ನೋಡಿರೋ ನೀವೇ. ಇದೇನಾರು ಹಾಕೊಂಡ್ರೆ ಕಿಸ್ ಕೊಡಕ್ಕಾಗಲ್ಲ, ಬೇಡ. 30 ವರ್ಷ ವೆರಿ ರೊಮ್ಯಾಂಟಿಕ್ ಹಸ್ಬೆಂಡ್. ಯಾಕೆ ಸರ್ ಕಿಸ್ ಕೊಡಕ್ಕಾಗಲ್ಲ? ನನ್ನ ತುಟಿ ಹಾಳಾಗೋಗ್ಬಿಡ್ತಲ್ಲ. ಗುರು 38 ಶೇಡ್ ನಂಬರ್. ಓಕೆ, ನೆಕ್ಸ್ಟ್ ಸರನು ತಗೊಂಡ್ಲೆ ಅವಳು. ಯಾಕೆ? ಸೆರಗಿಗೆ ಮ್ಯಾಚ್ ಆಗುತ್ತೆ. ಸೆರಗಿಗೆ ಮ್ಯಾಚ್ ಆಗುತ್ತೆ, ಬಾರ್ಡ್ರಿಗೆ ಮ್ಯಾಚ್ ಆಗುತ್ತೆ, ಬಾರ್ಡ್ರಿಗೆ ಮ್ಯಾಚ್ ಆಗುತ್ತೆ. ಬೇರೆ ಮುತ್ತು ಗಿತ್ತಲ್ಲ ಇದಾವೆ. ಅವಳಿಗಿಂತ ಮುತ್ತೇನ್ರಿ? ಏನ್ರಿ ಮಾತಾಡ್ತೀರಾ ನೀವು? ಎಂತ ರೈಟ್ ಚಾಯ್ಸ್ ನಿಮ್ದು, ವೆರಿ ಗುಡ್. ಬನ್ನಿ ಸರ್. ಹೂವ. ಈ ಹೆಣ್ಮಕ್ಳೇನು ಸಾಮಂತಿಗೆ ಹೂವನೆ ಮುಡಿತಾರೆ, ಮಲ್ಗೆ ಹೂವನೆ ಮುಡಿಯೋದು. ಓಕೆ, ಒಟ್ಟಿನಲ್ಲಿ ಇಬ್ಬರದು ಚಾಯ್ಸ್ಗಳಾಗಿದೆ. ಯಾರು ಎಷ್ಟು ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಇದನ್ನ ನೋಡುವಂತ ಸಮಯ. ಮೊದಲನೇದಾಗಿ ಪ್ರವೀಣ್ ಸುಕೃತ.
ಒಂದೊಂದಾಗಿ ಹೋಗೋಣ. ನಿನ್ ಸೆಲೆಕ್ಷನ್ ಸರಿ ಇದೆಯಾ ಇಲ್ವಾ ಅಂತ. ಫಸ್ಟ್ ಸೀರೆಯಿಂದ ಬಂದ್ಬೋಣ. ಸೀರೆ ಕರೆಕ್ಟ್ ಇದೆ. ಸೀರೆ ಸರಿಯಾಗಿದೆ, 1 ಅಂಕ. ನೆಕ್ಸ್ಟ್ ಹೂವ. ರೋಸ್ ಸೆಲೆಕ್ಟ್ ಮಾಡಿದೆ. ಸುಕ್ಕು ಸೆಲೆಕ್ಟ್ ಮಾಡಿದ್ದು ನಾನು ರೋಸ್. ಯಾವಾಗಲೂ ಹೇಳ್ತೀನಿ ತಾನೆ, ನನಗೆ ಮಲ್ಗೆ ಹೂವು ಜಾಸ್ತಿ ಹೊತ್ತು ಮುಡ್ಕೊಂಡ್ರೆ ತಲೆನೋವು ಬರುತ್ತೆ ಅಂತ. ಇಡಿಯಟ್. ಹಂಗಾದ್ರೆ ಯಾರೋ ಬೇರೆ ಹೇಳಿರ್ಬೇಕು ಅದನ್ನ. ಸೊ ರಾಂಗ್. ನೆಕ್ಸ್ಟ್ ಸರ. ಕರೆಕ್ಟ್. ಮುತ್ತು. ಪರ್ಫೆಕ್ಟ್. ಮುತ್ತು ಸರಿಯಾದ ಉತ್ತರ, 2 ಅಂಕ. ಬಳೆ. ಗ್ರೀನ್ ಕಲರ್ ಬ್ಯಾಂಗಲ್ಸ್. ಗ್ರೀನ್ ಅಲ್ಲೂ ತುಂಬಾ ಗ್ರೀನ್ ಗಳಿದೆ, ಸರಿಯಾಗಿ ನೋಡಿ. ಇದೆ ಗ್ರೀನಾ? ಗ್ರೀನ್ ಇಸ್ ಗ್ರೀನ್. ಹಂಗೆಲ್ಲ ಮಾಡ್ಬಿಡೋಣ. ಇಲ್ಲ, ಗ್ರೀನ್ ಅಲ್ಲಿ ಇದು ಡಿಸೈನ್ ಇದೆ, ಇದು ಪ್ಲೇನ್ ಇದೆ. ತಪ್ಪು ಉತ್ತರ. ಈಗಲೂ ಯೋಚನೆ ಮಾಡಿ ಏನ್ ಮದುವೆ ಆಗ್ಬೇಕಾ ಬಿಡು ಅಂತ. ನೆಕ್ಸ್ಟ್ ಬ್ಯಾಗ್. ನಿಮಗೆ ಗೊತ್ತು ತಾನೆ ನಾನು ಯಾವಾಗಲೂ ದೊಡ್ಡ ದೊಡ್ಡ ಬ್ಯಾಗ್ ಯೂಸ್ ಮಾಡೋದು. ಅಲ್ಲ ಅದು ಇದೆಯಲ್ಲ ಸಣ್ಣ ಬ್ಯಾಗ್ ತಗೋತಿಲ್ಲ ಅಂತ ತಗೊಂಡೆ. ಇದ್ರ ಮ್ಯಾಚಿಂಗ್ ಅಲ್ಲ ಹೇಳಿದ್ದು, ನಾರ್ಮಲ್ ಆಗಿ ನಂಗೆ ಏನ್ ಇಷ್ಟ ಅಂತ ಇದನ್ನ ನಾನು ಚೂಸ್ ಮಾಡಿ ದೊಡ್ಡದು ಬ್ಯಾಗ್. ತಪ್ಪು ಉತ್ತರ. ಅಲ್ಲಿ ಎಷ್ಟಾಯ್ತು ಸರಿ? ಲಿಪ್ಸ್ಟಿಕ್. ಲಿಪ್ಸ್ಟಿಕ್ 30 ರೆಡ್ ಕಲರ್ ನಂಬರ್ ತಗೊಳ್ಳೋ ಅಂದ್ರೆ 412 ತಗೊಂಡು. ತಪ್ಪು ಉತ್ತರ. ನಾನು ಕಲರ್ ನೋಡಿ ತಗೋತಾರ ಅನ್ಕೊಂಡೆ, ನಂಬರ್ ನೋಡಿ ತಗೋತಾರ ಅಂತ ಇವತ್ತೇ ಗೊತ್ತಾಗಿದ್ದು. ನಂಬರ್ ಕಲರ್ ಇದೆ ಅವ್ರಿಗೆ ಗುರ್ತು. ಎಷ್ಟು ಚೆನ್ನಾಗಿದೆ ಈ ಕಲರ್. ಒಟ್ಟಲ್ಲಿ 6ಕ್ಕೆ 2 ಸರಿಯಾದ ಉತ್ತರ. ಹಾಗಾಗಿ ಬ್ರಹ್ಮಚಾರಿಗಳಿಗೆ ಸಿಗ್ತಾ ಇದೆ 2 ಪಾಯಿಂಟ್ಸ್. ಇನ್ನು ಸಂಸಾರಿಗಳಿಗೆ ಹೋಗೋಣ. ಮೇಡಮ್ ಸೀರೆ. ಪರ್ಫೆಕ್ಟ್. ಸರಿಯಾದ ಉತ್ತರ, 1 ಅಂಕ. ಬ್ಯಾಗ್. ಪರ್ಫೆಕ್ಟ್. ಸರಿಯಾದ ಉತ್ತರ, 2 ಅಂಕ. ಬಳೆ. ರಾಂಗ್. ಅಂದ್ರೆ ಹಸ್ರೆ, ಬಟ್ ಅವ್ರು ಸ್ವಲ್ಪ ಲೆಮನ್ ಗ್ರೀನ್ ನೋಡ್ರಿ. ನೀವು ಪಾಚಿ ಎತ್ಕೊಂಡ್ರಿ, ಅವ್ರು ಪಾಚಿ ತೆಗ್ಸಿ ಎತ್ಕೊಂಡಿದ್ರೆ ಅಷ್ಟೇ. ನೆಕ್ಸ್ಟ್ ಸರ ಇದು ತಗೊಂಡಿದ್ದೆ ನಾನು. ಸೊ ತಪ್ಪು ಉತ್ತರ. ಇದು ಖಂಡಿತ ಗೊತ್ತಾಯ್ತು. ಹೂವ. ಹೂ ಪರ್ಫೆಕ್ಟ್. ಸರಿಯಾದ ಉತ್ತರ. ಲಿಪ್ಸ್ಟಿಕ್. ನಾನು ಸ್ವಲ್ಪ ಪರ್ಪಲ್ಗೆ ಹತ್ತಿರವಾಗಿರುವಂತಹ ಈ ಶೇಡ್ ತಗೊಂಡಿದ್ದೆ. ಒಟ್ಟಿನಲ್ಲಿ ಈ ಒಂದು ಸುತ್ತಲ್ಲಿ ಗೆದ್ದಿರೋದು ಇಟ್ ಈಸ್ ಸಂಸಾರಿ. ಒಟ್ಟಲ್ಲಿ ಈ ಒಂದು ಆಟ ಹೇಗಿತ್ತು ಅಂತ ನಮ್ಮ ಆಟಗಾರನ ಕೇಳ್ಬೋಣ. ರವಿ ಸರ್. 30 ಇಯರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ಗೆ ಆಕ್ಚುಲ್ ಆಗಿ ಅವ್ರು ಸೀರೆ ಸೆಲೆಕ್ಟ್ ಮಾಡಿದ ಎಕ್ಸಾಕ್ಟ್ ಅವ್ರು ಹೇಳಿ ಸೆಲೆಕ್ಟ್ ಮಾಡಿದ್ರು. ಬಿಸಾಕಿದ ಕಾನ್ಫಿಡೆನ್ಸ್ ಫಸ್ಟ್ ಮೂರ್. ಈವನ್ ಗ್ರೀನ್ ಬ್ಯಾಂಗಲ್ಲೂ ಅದು ಚಿಕ್ಕ ಡಿಫ್ರೆನ್ಸ್, ಬಟ್ ಗ್ರೀನೇ ಅದು ಸೆಲೆಕ್ಟ್ ಮಾಡಿದ್ದು. ಸೊ ಮೋರ್ಲೆಸ್ ಅದು ಕರೆಕ್ಟೇ. ಆಕ್ಸಿಡೈಸ್ಡ್ ಪ್ಲಸ್ ಅವ್ರ ಕಾಪರ್ ಫೀಲಿಂಗ್ ಎರಡು ಮೋರ್ಲೆಸ್ ಲುಕ್ಸ್ ದ ಸೇಮ್, ನಾಟ್ ಎ ಬಿಗ್ ಡಿಫ್ರೆನ್ಸ್. ಅದೆಲ್ಲ ಮಿಸ್ಟೇಕ್ ತರ ಅನ್ಸೋದೇ ಇಲ್ಲ ಅದ್ರ ಆಕ್ಚುಲ್ ಆಗಿ. ಲಿಪ್ಸ್ಟಿಕ್ ಒಂದು ಡಿಪೆಂಡ್ಸ್. ಅವರು ಬಹುಶಃ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ಈ ವಾಸ್ ಸೆಲೆಕ್ಟಿಂಗ್ ಫಾರ್ ದ ಸ್ಯಾರಿ ದ್ಯಾನ್ ವಾಟ್ ಶಿ ಲೈಕ್ಸ್ ಅನ್ನೋದು, ಅದರಿಂದ ಸ್ವಲ್ಪ ಮಿಸ್ ಆಯ್ತು ಹೊರತು. ಹೆಣ್ಮಕ್ಳು ಅದೇ ತಾನೆ ಸರ್ ಮ್ಯಾಚಿಂಗ್. ಒಟ್ಟಿನಲ್ಲಿ ನಿಮ್ಮಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಸರ್. ಅದೇ ನೀವು ಹೇಳ್ಕೊಳ್ಳೋದೇನು ಬೇಕಲ್ಲ. 30 ಇಯರ್ಸ್ ಒಂದು ಸಂಸಾರ ನೋಡ್ಕೊಂಡು ಬಂದಿದ್ದು ಎಕ್ಸ್ಪೆನ್ಸಿವ್ ಇರೋದು ಖರ್ಚಿನಲ್ಲ. ದ ವೇ ಯು ಲಿವ್ ಇಸ್ ಟು ಬಿ ಮೋರ್ ಎಕ್ಸ್ಪೆನ್ಸಿವ್. ಒನ್ ಪಾಯಿಂಟ್ ಐ ವುಡ್ ಲೈಕ್ ಟು ಆಡ್ ಸರ್. ಪಾಸ್ಟ್ 15 ವರ್ಷದಿಂದ ಪ್ಲಾಸ್ಟಿಕ್ ಫ್ರೀ ಸಂಸಾರ ಮಾಡ್ತಾ ಇದೀವಿ ಸರ್. ದೇರ್ ಇಸ್ ನೋ ಪ್ಲಾಸ್ಟಿಕ್ ಅಟ್ ಆಲ್. ಅದು ನೀವು ಹೇಳೋದೇ ಬೇಡ. ನಿಮ್ಮಿಬ್ಬರು ನೀವು ಶುರು ಹೇಳಿದಾಗಲೇ ಹೌ ಯು ಲಿವ್ ಯುವರ್ ಲೈಫ್ ಅನ್ನೋದು ಗೊತ್ತಾಯ್ತು. ಯು ಲಿವ್ ಎ ಹ್ಯಾಪಿ ಲೈಫ್ ಆಕ್ಚುಲಿ. ದಟ್ ಇಸ್ ಮೋರ್ ಇಂಪಾರ್ಟೆಂಟ್, ನಾಟ್ ಓನ್ಲಿ. ಥ್ಯಾಂಕ್ ಯು ರವಿ ಸರ್. ಲಚ್ಚು ಮ್ಯಾಮ್ ಹೇಳ್ದಂಗೆ ನಮ್ಮಿಬ್ರನ್ನ ನೋಡಿದಾಗ ಎಲ್ರಿಗೂ ಇಷ್ಟ ಆಗತ್ತೆ ಮದ್ವೆ ಆಗ್ಬೇಕು ಅನ್ನೋ ಆಸೆ ಐತೆ ಖಂಡಿತವಾಗ್ಲು. ನಿಮ್ಮಿಬ್ರ ಒಂದು ಆ ಲವ್ ಏನಿದೆ ಅಲ್ಲ, ಅದು ಇಟ್ ಇಸ್ ಸೋ ಎವಿಡೆಂಟ್. ಸೂಪರ್ ಇಟ್ ಇಸ್. ಯಾರ ದೃಷ್ಟಿನೂ ಬೀಳದೇ ಇರಲಿ ನಿಮ್ಮಿಬ್ರಿಗೆ ಮುಂದಕ್ಕೂ. ಆ್ಯಂಡ್ ಈ ರೌಂಡಲ್ಲಿ ಸರ್ ಪಂಡಿತ್ ಸರ್ ನೀವಂತೂ ಸೂಪರ್ ಸರ್. ಆ ಕಾನ್ಫಿಡೆನ್ಸ್ ಇಷ್ಟ ಆಯಿತು ಸರ್ ವೆನ್ ಇಟ್ ಕಮ್ಸ್ ಟು ನಮ್ಮ ಸುಕ್ಕು ಆ್ಯಂಡ್ ಪ್ರವೀಣ. ಸೊ ಇದ್ರಲ್ಲಿ ಅರ್ಥ ಮಾಡ್ಕೋ, ಹೆಂಡತಿ ಏನು ಇಷ್ಟಪಡ್ತಾಳೋ ಅದನ್ನು ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿ ತಿಳ್ಕೊ. ಬೇರೆ ಹೆಂಡತಿ ನೋಡ್ತಿದ್ರೆ ಹಿಂಗೆ ಆಗೋದು. ಒಟ್ಟಲ್ಲಿ ಇದೇ ತರ ನೀವೆಲ್ಲರೂ ನಗ್ನಗ್ತಾ ಖುಷಿಯಾಗಿರಿ ಅಂತ ಹೇಳ್ತಾ ನಿಮ್ಮನ್ನು ಕೂಡ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ಗೆ ಹತ್ತಿರದಲ್ಲಿ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಭುವನೇಶ್ ಅಂಡ್ ಏಂಜಲ್ ಅನನ್ಯ.
ನಿಮ್ ಜೊತೆ ಟಕ್ಕರ್ ಕೊಡೋದಕ್ಕೆ ನಮ್ಮ ಸಂಸಾರಿಗಳ ವೇದಿಕೆ ಮೇಲೆ ಕರ್ಕೊಂಡ್ಬಿಡ್ತೀನಿ. ಲೆಟ್ಸ್ ವೆಲ್ಕಮ್ ಚಿದಾನಂದ್ ಸರ್ ಹಾಗೂ ಕವಿತಾ ಮ್ಯಾಮ್. ಚಿದಾನಂದ್ ಸರ್, ಇಬ್ರು ಆಟ ಆಡಕ್ಕೆ ರೆಡಿನಾ? ನಿಮಗೆ ನಾನು ಆಡಿಸ್ತಾ ಇರುವಂತ ಆಟದ ಹೆಸರು ಮನೆ ಅಂಡ್ ಮನಿ ಮ್ಯಾನೇಜ್ಮೆಂಟ್. ಆಟ ಬಹಳ ಸಿಂಪಲ್. ಸಂಸಾರ ಅಂದ್ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಮನೇನ ನಡೆಸಬೇಕು. ಮನೆಯಲ್ಲಿ ಏನಾಗ್ತಾ ಇದೆ, ಯಾವ ಖರ್ಚಾಗ್ತಾ ಇದೆ, ಯಾವ್ದಕ್ಕೆ ಎಷ್ಟಾಗ್ತಾ ಇದೆ, ಈ ಎಲ್ಲ ಮನಿ ಮ್ಯಾನೇಜ್ಮೆಂಟ್ ಆಕ್ಚುಲಿ ಮಾಡೋದು ಹೆಂಗಸರು. ಈ ಒಂದು ಆಟನ ಇವಾಗ ಒಂದು ರೆಪ್ರೆಸೆಂಟ್ ಆಗಿ ಇಟ್ಕೊಂಡು ಆಟ ಆಡೋಣ. ರೆಡಿನಾ? ಓಕೆ, ಬರ್ಲಿ ಪ್ರಾಪರ್ಟಿ. ನೋಡಿ, ಪ್ರಾಪರ್ಟಿ ಎಲ್ಲ ಸೆಟಪ್ ರೆಡಿ ಆಗಿದೆ. ಆಟ ಆಡೋದು ಒಂದೇ ಬಾಕಿ. ಗೇಮ್ ಬಹಳ ಸಿಂಪಲ್. ನಾನು ಸಂಸಾರಕ್ಕೆ ಸಂಬಂಧಪಟ್ಟಂತ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡ್ಬೋದು ಅಥವಾ ಸರಾಸರಿ ಹತ್ರ ಅಂದ್ರೆ ಒಂದು ಅಂದಾಜು ಇಷ್ಟಿರ್ಬೋದು ಅಂತಾನು ಕೊಡ್ಬೋದು. ಯಾರ ಉತ್ತರ ಅಂದಾಜಿಗೆ ಹತ್ರ ಇರುತ್ತೋ ಅವ್ರಿಗೆ ಒಂದು ಪಾಯಿಂಟ್ ಬರುತ್ತೆ, ಇಲ್ಲ ಅಂದ್ರೆ ಪಾಯಿಂಟ್ ಇರಲ್ಲ. ಓಕೆನಾ? ನೀವು ಕೊಡುವಂತ ಉತ್ತರ ನಮ್ಮ ಜಡ್ಜಸ್ಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನೋಡೋ ವೀಕ್ಷಕರಿಗೆ ಕನ್ವಿನ್ಸ್ ಆಗ್ಬೇಕು. ಸಂಸಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೋತ್ತರಗಳನ್ನ ಆನ್ಸರ್ ಮಾಡಕ್ಕೆ ರೆಡಿನಾ? ಟೇಕ್ ಯುವರ್ ಪೊಸಿಷನ್. ನಿಮ್ಮ ಮೊದಲನೇ ಪ್ರಶ್ನೆ, ಇವತ್ತಿನ ಈರುಳ್ಳಿ ಹಾಗೂ ಟೊಮ್ಯಾಟೊ ಬೆಲೆ ಎಷ್ಟು? ಇಬ್ರು ಬರ್ದಾಗಿದೆ. ಟೊಮ್ಯಾಟೊ 35 ರೂಪಾಯಿ ಕೆಜಿ, ಈರುಳ್ಳಿ 25 ರೂಪಾಯಿ ಕೆಜಿ. ಭುವನೇಶ್, ಈರುಳ್ಳಿ 50 ರೂಪಾಯಿ ಕೆಜಿ, ಟೊಮ್ಯಾಟೊ 30 ರೂಪಾಯಿ ಕೆಜಿ ಅಂತ ಬರ್ದಿದೆ. ಸರಿಯಾದ ಉತ್ತರ ತಿಳ್ಕೊಳ್ಳೋಣ. ಇವತ್ತಿನ ಈರುಳ್ಳಿಯ ಬೆಲೆ 32ರಿಂದ 36 ರೂಪಾಯಿ ಇದೆ. ಟೊಮ್ಯಾಟೊ ಬೆಲೆ 26ರಿಂದ 30 ರೂಪಾಯಿ ಇದೆ. ಎರಡಕ್ಕೂ ಒಂದ್ ಸ್ವಲ್ಪ ಹತ್ತತ್ರ ಇರೋದು ಇಟ್ ಈಸ್ ಸಂಸಾರಿ ಚಿದಾನಂದ್ ಅವರು. ನಿಮ್ಮ ಮುಂದಿನ ಪ್ರಶ್ನೆ, ಇವತ್ತಿನ ಗ್ಯಾಸ್ ಸಿಲಿಂಡರ್ ಬೆಲೆ ಎಷ್ಟು? ಸಂಸಾರಿ ಚಿದಾನಂದ್ ಅವರು ಬರೆದಿದ್ದಾರೆ 851 ರೂಪಾಯಿ. ಭುವನೇಶ್ 850 ರೂಪಾಯಿ. ಯಾವ್ದು ಸರ್ ಇದು 51? ಬುಕ್ ಮಾಡಿದ್ರಾ? 51 ರೂಪಾಯಿ ಇದೆಯಾ? ಶಬಾಷ್. ಆಕ್ಚುಲಿ ಸರಿಯಾದ ಉತ್ತರ 855.50. ಸರಾಸರಿಗೆ ಇಬ್ರು ಹತ್ರ ಇರೋದ್ರಿಂದ ಇಬ್ಬರಿಗೂ ಒಂದೊಂದು ಅಂಕ. ಚಿದಾನಂದ್ ಅವರು 2 ಅಂಕಗಳನ್ನ ಗಳಿಸ್ಯಾರೆ, ಭುವನೇಶ್ 1 ಅಂಕ ಗಳಿಸ್ಯಾನೆ. ಈಗ ಮುಂದಿನ ಪ್ರಶ್ನೆ, ನಿಮ್ಮ ತಿಂಗಳ ಸಂಬಳ 30,000 ಇದೆ ಅಂತ ಅನ್ಕೊಳ್ಳಿ. ಅದರಲ್ಲಿ ಮನೆಯ ಬಾಡಿಗೆ 8,500 ರೂಪಾಯಿ ಆಗಿದೆ. ಈಗ ನಿಮ್ಮ ಸಂಬಳನ ತಿಂಗಳ 30 ದಿನ ಹೇಗೆ ಖರ್ಚು ಮಾಡ್ತೀರಾ? ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಾ? ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಮಾಡ್ಬೋದು, ಈ ಕಡೆ ಮೆಂಟರ್ ಅಂಡ್ ಸ್ಟೂಡೆಂಟ್ ಸೇರ್ಕೊಂಡು ಮಾಡ್ಬೋದು. ಹೌದಾ? ಹೌದು. ನಿಮ್ಮ ಸಮಯ ಈಗ ಶುರು. ಎಲೆಕ್ಟ್ರಿಸಿಟಿ, ವಾಟರ್, ಗ್ಯಾಸ್ ಅದೆಲ್ಲ ಸೇರಿ ಎಷ್ಟಾಗುತ್ತೆ ಹೇಳಿ? ಕರೆಂಟ್ 3,000. ಮಕ್ಕಳ ಖರ್ಚಿಗೆ. ಮಕ್ಕಳ ಖರ್ಚು? ಅನನ್ಯನ್ ಮಕ್ಕಳ ಖರ್ಚು? ತಿಂಡಿ ತಿನ್ಸಿಲ್ಲ. ಅಲ್ಲ, ಈ ಸಂಸಾರಕ್ಕೆ ಮಗು ಇದೆ. ತಿಂಡಿಗೆ ಇಬ್ರೇನಾ? ನೀನ್ ಮಾಡ್ಕೋಬೇಕಾರೆ ಇವಾಗ ಅಲ್ಲ ಮಗು ಮಾಡ್ಕೋಬೇಕಾರೆ ತಿಂಡಿ ತಿನ್ಸು. ಸಾಮಾನ್ಯವಾಗಿ ಅಂದ್ರೆ ಮಕ್ಳು ಇರ್ತವೆ. 12, 17 ಅಂದ್ರೆ ಅದಕ್ಕೆ ಹಾಸ್ಪಿಟಲ್ ಖರ್ಚು, ಬಟ್ಟೆ ಖರ್ಚು, ಪೆಟ್ರೋಲ್ ಖರ್ಚು ಎಲ್ಲ ಸೇರುತ್ತೆ. 5,000 ರೂಪಾಯಿನಾ? 5,000 ರೂಪಾಯಿ. ಕಡೆ 10 ಸೆಕೆಂಡ್. ಇನ್ನೊಂದು ಸ್ವಲ್ಪ ಇದೆ ಬೇಕು. ಇನ್ನು 10,000 ರೂಪಾಯಿ. ಸೇವಿಂಗ್ಸ್. ಸೇವಿಂಗ್ಸ್ 5,000. 9 ಫೀಸಿಂದು 9 ಎಷ್ಟಾಯ್ತು? 9 ಎಷ್ಟಮ್ಮ? 9 10 12 12 17 17 19 ಎಷ್ಟು ಬಂದಾಗ ಖರ್ಚಾಗುತ್ತೆ? ಎಕ್ಸ್ಟ್ರಾ ಖರ್ಚು ಒಂದು 5,000. ಎಕ್ಸ್ಟ್ರಾ ಖರ್ಚು ಒಂದು 5,000. 24,000. ಎಕ್ಸ್ಟ್ರಾ ಖರ್ಚು 5,000. 5 ಎಕ್ಸ್ಟ್ರಾ ಅಲ್ಲ, ಖರ್ಚು. ಸೇವಿಂಗ್ಸ್ ಅಮ್ಮ. ಎಕ್ಸ್ಟ್ರಾ ಖರ್ಚು 5,000. 27 ವರ್ಷದ ದಾಂಪತ್ಯ ಜೀವನ ಇರೋದು ಚಿದಾನಂದ್ ಸರ್ ಹಾಗೂ ಕವಿತಾ ಮೇಡಮ್. ಏನ್ ಲೆಕ್ಕಾಚಾರ ಇದು?
ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ಇದು ಬಾಡಿಗೆ 8,500 ರೂಪಾಯಿ ಹೋಯ್ತು. 21,500 ಉಳಿತು. ಓಕೆ, ಅದರಲ್ಲಿ 3,500 ರೂಪಾಯಿ ಹಾಲು ತರಕಾರಿ, ಆಮೇಲೆ ರೇಷನ್ 5,000 ರೂಪಾಯಿ, ಆಮೇಲೆ ಪೆಟ್ರೋಲು 2,000 ರೂಪಾಯಿ. ಅದೇನ್ ಸರ್ ಅದು ಮಕ್ಕಳ ಖರ್ಚು? ಫೀಸ್ ಖರ್ಚು 5,000. ಒಟ್ಟಿನಲ್ಲಿ ಏನ್ ಬಿತ್ತು ಎಲ್ಲ ಸೇರಿ ಖರ್ಚು ಎಷ್ಟು ಬಿತ್ತು? 6,000 ರೂಪಾಯಿ. 6,000 ರೂಪಾಯಿ. ಸೇವಿಂಗ್ಸ್. ಸೇವಿಂಗ್. ಸಂಸಾರಿಗಳೆಲ್ಲ ಬದುಕಿರೋ ದಾರಿ ಗೊತ್ತಿದೆ, ಅದಕ್ಕೆ ಹಂಗೆ ಮಾಡ್ಯಾರ. ಇನ್ನ ಈ ಕಡೆ ಬ್ರಹ್ಮಚಾರಿ ಮಿಸ್ಟರ್ ಭುವನೇಶ್ ಏನ್ ಮಾಡಿದ ನೋಡೋಣ. ಸರ್ 30,000ದಲ್ಲಿ 8,500 ಬಾಡಿಗೆ ಕಟ್ಟಿರ್ತೀವಿ. ದಿನಸಿಗೆ ಒಂದು 5,000 ರೂಪಾಯಿ ಆಗುತ್ತೆ ಸರ್. ದಿನಸಿ ಅಂದ್ರೆ ತರಕಾರಿ ಅವೆಲ್ಲ ಸೇರಿ. ಅದು ದಿನಸಿ ಎಲ್ಲ ತರಕಾರಿ ಸೇರಿ. ಎಲ್ಲ ಸೇರಿ. ಸರಿ. ಎಲೆಕ್ಟ್ರಿಕಲ್, ವಾಟರ್ ಮತ್ತೆ ಗ್ಯಾಸ್ಗೆ 3,000 ರೂಪಾಯಿ ಆಗುತ್ತೆ. ಇದೇನು ಡೈಲಿ ಏನು Daily ಕೇಳ್ತಾ ಇದ್ದೀರಾ? expenses. ಒಂದ್ ನಿಮಿಷ ಅವನೇ ಎಕ್ಸ್ಪ್ಲೇನ್ ಮಾಡ್ಬೇಕು ಇವಾಗ. ಸರ್ ಡೈಲಿ ಅಂದ್ರೆ ಈಗ ಹಾಸ್ಪಿಟ್ಲ್ ಖರ್ಚು ಬರ್ಬೋದು. ಹಾಸ್ಪಿಟ್ಲ್ ಖರ್ಚಾ? ಹಾ, ಡೈಲಿ ಡೈಲಿ ಅಂದ್ರೆ ದಿನ ಖರ್ಚು ಡೈಲಿ ಅಂದ್ರೆ ಮಂತ್ಲಿ ಅಂತ ಕಣಲೆ. 4,500 ಅಲ್ಲ sir. divided by 30. ನಮ್ಮ ಕಾಯಿಲೆ ಬರುತ್ತೋ ಬರಲ್ವೋ ಹೋಟೆಲ್ 4,500 ರೂಪಾಯಿ ತಿಂಗಳಿಗೆ ಡಾಕ್ಟರ್ ಕೊಟ್ಬಿಡೋದು. ಪ್ರಾಣಿಗಳು ಇರುತ್ತವಲ್ವಾ ಸರ್? ನಾವು ನಿಂಗೆ ಸಾಕಕ್ಕೆ ನಾಯಿ ಎಲ್ಲ ಕೊಟ್ಟಿಲ್ವಲ್ಲ ಇವಾಗ. ಈಗ ಹಸು ಕರಲ್ಲ ಇದೆ ನಿಮ್ಮ ಮನೇಲಿ, ಮತ್ತೆ ಬೂಸ ಗೀಸ ಎಲ್ಲ ಬರೀಲೇ ಇಲ್ವಲ್ಲ ನೀನು. ಅಲ್ಲ ಒಂದ್ ನಿಮಿಷ, ಇಲ್ಲಿ ಈ ಫ್ಯಾಮಿಲಿ ಹಸು ಇದ್ರೆ ಹಾಲು ಖರ್ಚೇ ಇರಬಾರ್ದಲ್ಲ, ಹಸುನೇ ಕೊಡ್ತದಲ್ಲ. ಹಾಲು ಅಂತ ಎಲ್ಲಿ ಬರ್ದಿದೀವಿ ನಾವು? ದಿನಸಿ. ಅವ್ನು ಹೋಲ್ಸೇಲ್ ಎಲ್ಲ ಬರ್ದಿರೋದು, ಹೋಲ್ಸೇಲ್ ಬರ್ದು ಬಿಟ್ಟಿರೋದು. ಹೋಲ್ಸೇಲ್. ಹಾಗೆ ನೆಕ್ಸ್ಟ್ ಪೆಟ್ರೋಲ್ ಶಾಪಿಂಗ್ 5,000 ಸರ್. ಪೆಟ್ರೋಲ್ನೇ ಶಾಪಿಂಗ್ ಮಾಡ್ತೀನಿ. ಪೆಟ್ರೋಲ್ ಮತ್ತೆ ಶಾಪಿಂಗ್. ಲೇ, ಒಂದ್ ತಿಂಗಳಿಗೆ ನಿನ್ ಪೆಟ್ರೋಲ್ ಖರ್ಚು ಎಷ್ಟು ಬರುತ್ತೆ ಸರ್? ಒಂದು ಡೈಲಿ ಇವನ್ನೆಲ್ಲ ಡೈಲಿ 100 ರೂಪಾಯಿ ನಂಗೆ ಹಾಕೊಂಡ್ರು 3,000 ರೂಪಾಯಿ ಆಯ್ತು. ಕೆಲವು ದಿನ ನಾನು ಓಡಿಸಾಡಲ್ಲ, ಒಂದು 2,000 ರೂಪಾಯಿ ಆಗ್ಬೋದು ಸರ್. ಅವಾಗ ಅಲ್ಲಿ ಎಷ್ಟು ಬರ್ತಿದ್ಯಾ? 5,000 ರೂಪಾಯಿ. 5,000. 3,000 ಯಾಕೆ ಎಕ್ಸ್ಟ್ರಾ ಬರ್ದೆ? ಶಾಪಿಂಗ್. ಇಲ್ಲಿ ಶಾಪಿಂಗ್ ಅಂತ ಇದೆ ಸರ್. ಬಟ್ಟೆ, ಶೂ. ಅದೇ ಬರೆ. ಎವ್ರಿ ಮಂತ್ ಶಾಪಿಂಗ್ ಹೋಗ್ತೀರಾ? ಏನೋ ಒಂದು ಶಾಪಿಂಗ್ ಮಾಡೇ ಮಾಡ್ತಿರ್ತೀವಿ. ಏನೋ ಒಂದು ಅಂದ್ರೆ ಸರ್ ಉದಾಹರಣೆಗೆ ಒಂದು ವಾಚ್ ಅನ್ಕೊಳ್ಳಿ ಸರ್, ಹಾ, ಇಷ್ಟ ಆಗುತ್ತೆ ತಗೋಬೇಕು ಅನ್ಸುತ್ತೆ, ಅದು ಸೇರ್ಸ್ ಬರ್ದಿದ್ದೀವಿ ಸರ್. ಇದು ಯಾವ್ದು ರಿಚ್ ಫ್ಯಾಮಿಲಿ ಕಣ ಇದು? ಸರ್ ಒಂದ್ ನಿಮಿಷ, ನಂಗೆ ಇನ್ನೊಂದು ಡೌಟ್ ಬರ್ತಾ ಇದೆ. ನೀ ಏನಂದ್ರೆ ನಿಮ್ಮಲ್ಲಿ ದನ ಕರು ಇದೆ ಅಂದಲ್ಲ, 8,500 ರೂಪಾಯಿ ಬಾಡಿಗೆ ಮೇಲೆ ಯಾವ ದನ ಕರು ಇಟ್ಕತಿಯಲ್ಲ? ಇದು ಮಾಡಿ ಮೇಲೆ ಇರ್ತದ ಸರ್? ಹಿಂದ್ಗಡೆ ಸಡ್ ಇರುತ್ತೆ ಸರ್, ಸಡ್ಡು. ನಮ್ದು ಆಕ್ಚುಲಿ ಸ್ವಂತ ಮನೆ. ನೀವೇ ಬಾಡಿಗೆಗೆ 8,500 ಕೊಡಿ ಅಂತ ಬರ್ದಿರೋದು ಇಲ್ಲಿ. ಇಲ್ಲ ಅಂದ್ರೆ ನಮ್ ಸ್ವಂತ ಮನೆ. ಒಂದ್ ನಿಮಿಷ, ಸ್ವಂತ ಮನೇಲಿ ಹಸು ಸಾಕ್ತಾವ್ರೆ, ಬಾಡಿಗೆ ಮನೇಲಿ ಇವರಿದ್ದಾರೆ. ನೀವು ಕೊಟ್ಟಿದ್ದಕ್ಕೆ ಇಲ್ಲಿ ಬಾಡಿಗೆ ಕಟ್ಟಿರೋದು. ನೀನ್ ಹೇಳಿದ್ದಕ್ಕೆ ನಾನು ಸ್ವಂತ ಮನೆಯಲ್ಲೇ ಇರ್ತೀನಿ. ಆಚೆ ಕೊಡ್ತೀನಿ. ರಿಯಲ್ ಲೈಫ್ ಬರ್ತಾ ಇಲ್ಲ ಇಲ್ಲಿ. ನಿಮಗೆ ಒಂದು ಸಿಚುವೇಶನ್ ಕೊಟ್ಟಿರೋದು, ಹಿಂಗೆ ಹೋಗಿ 21,000ದಲ್ಲಿ ಒಂದು 4 ಜನ ಸಂಸಾರ ಹೆಂಗ್ ನಡೆಸ್ತೀರಾ? ನಿಮ್ಮ ಒರಿಜಿನಲ್ ನಿಮ್ಮ ಸ್ವಂತ ಮನೆ ಇದೆ, ನಿಮ್ಮ ಹತ್ರ ದುಡ್ಡಿದೆ, ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತೀರಾ, ಅದೆಲ್ಲ ಪ್ರಶ್ನೆ ಬರ್ತಿಲ್ಲ ಇಲ್ಲಿ. ಹೌದು, ಅಷ್ಟೇ. ಅದು ಫಸ್ಟ್ ತಲೆಗೆ ಹಾಕೊಳ್ಳಿ ಎಲ್ಲರೂ. ಆಯ್ತು, ಇವಾಗ ನಿಮ್ಮಿಬ್ಬರಿಗೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ಬರೀತೀರಾ? ನೀನು ಈ ಕಡೆ ಬಾ. ನೀನು 30,000 ರೂಪಾಯಿಗೆ ಏನೇನು ಆಗುತ್ತೆ ಮನೇಲಿ ಅಂತ ಈ ಬೋರ್ಡಲ್ಲಿ ಬರೀ. ನೀನು ಸಪ್ರೇಟ್ ನೀನು 30,000 ರೂಪಾಯಿ ಏನೇನು ಮಾಡ್ತೀಯ ಅಂತ ಬರೀ. ಹೆಂಡತಿ ಬಂದ್ಮೇಲೆ 30,000 ರೂಪಾಯಿ ಸಂಸಾರ ಮಾಡ್ಬೇಕು ನೀನು ಇರೋ ಫ್ಯಾಮಿಲಿ ಜೊತೆ. ಮಾಡಯ್ಯ. ಅನನ್ಯ, ನಿಂಗೊಂದು ಟ್ವಿಸ್ಟ್. ನೀನು ಇಷ್ಟು ಮಾತಾಡೋದ್ರಿಂದ ಮನೆ ಬಾಡಿಗೆ 10,000 ಆಗಿದೆ. ಮನೆ ಬಾಡ್ಗ ಅಲ್ಲ ಕಣೋ, ಬಾಡಿಗೆ. ಅದೇ ಓನರ್ ಗಾಬರಿ ಆಗ್ಬಿಟ್ರು ಆವಾಜ್ಗೆ. ಅಣ್ಣ ಇದನ್ನ ನೋಡ್ರೆ ಒಂದು ಹಾಡು ಬರಿಬೇಕು ಅಂತ. ನೀನು ಅಮಿಕಂಗ್ ಕೂತ್ಕೊಳ್ಳಪ್ಪ ನೀನು. ನೆನಪಿರ್ಲಿ, ನಿನ್ನ ಬಾಡಿಗೆ ಮನೇಲಿ ಹಸು ದನ ಕರ ಎಲ್ಲ ಇದೆ. ಶಾಂತಮ್ನವ್ರೆ, ನೀವೇನ್ ತಲೆ ಕೆಡ್ಸ್ಕೊಬಿಡಿ, ಬರೀರಿ. ಅಲ್ಲಿ ನೋಡಿ ಮಂಗಮ್ನವ್ರು ಹೆಂಗ್ ಬರೀತಾವ್ರೆ. 5, 8, 16, 11. ನೀವು ಇನ್ನು ಲೆಕ್ಕ ಎಣಿಸೋದ್ರಲ್ಲೇ 4 ತಿಂಗಳಾಗುತ್ತಾ ಅಂತ ನೀವು. ಭುವನೇಶ್, ಲಾಸ್ಟ್ 3 ಸೆಕೆಂಡ್ಗಳು. ತಡ್ರಿ ಲೆಕ್ಕ ಆಗ್ತಾ ಇದೀವಿ. ಲೆಕ್ಕ ಹಾಕಟ್ರೆ ತಿಂಗಳು ಹೋಗ್ಬಿಟ್ಟಿರುತ್ತೆ. ಲಾಸ್ಟ್ 10 ಸೆಕೆಂಡ್ಗಳು. 10, 9, 8, 7, 6, 5, 4, 3, 2, 1. ಈ ಟಾಸ್ಕ್ ಆಕ್ಚುಲಿ ನಮ್ ರಮೋಲಾಗೆ ಅಮೃತ ಕೊಡ್ಬೇಕಿತ್ತು. ಆಸೆ ಪೂರೈಸೋದೇ ನನ್ನ ಕೆಲಸ. ಅನನ್ಯ ಬೇಡಣ್ಣ, ಏನು ಅನನ್ಯನ್ ಕರಿಬೇಡ. ರೆಡಿ? ಫಸ್ಟ್ ಇಬ್ರಲ್ಲಿ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ? ಕ್ಲಿಪ್ಸ್. ನೀನೇ ಫಸ್ಟ್.
ಈಗ ಒಂದು ಸಂಸಾರನ ನಿಭಾಯಿಸಬೇಕು ಅಂದ್ರೆ ನನಗೆ ಬರುವಂತ ಏ, ಸಂಬಳ ಅವನಿಗೆ ಒಂದು 30,000. 30,000ದಲ್ಲಿ 8,500 ಬಾಡಿಗೆ ನನ್ನ ಕಟ್ಟಬೇಕು ಅಂತ ನೀವು ಹೇಳ್ಬಿಟ್ಟಿದ್ದೀರಾ. ನಾನಲ್ಲ, ನೀನೇ ಕಟ್ಟಬೇಕು. ನಾನು ಕಟ್ಬೇಕಾ? ಹೌದು. ಸರಿ, ಕಟ್ಬಿಟ್ಟಿದ್ದೀನಿ. ದಿನಸಿ 3,000 ರೂಪಾಯಿ. ಎಷ್ಟು ಜನ ಇದ್ದೀರಾ ಮನೇಲಿ? ನಾವು 4. ಯಾರ್ಯಾರು? ನಮ್ಮ ಅಪ್ಪ ಅಮ್ಮ ನಾನು. 3 ಆಯ್ತು. ನನ್ನ ಹೆಂಡತಿ. ಅದರಲ್ಲಿ ವಿದ್ಯುತ್, ಪೆಟ್ರೋಲು, ಗ್ಯಾಸು ಅಂತ ಒಂದು 5,000 ರೂಪಾಯಿ ಹಾಕ್ಬಿಟ್ಟಿರ್ತೀವಿ. ಇತರೆ ಅಂದ್ರೆ ಏನು? ಇತರೆ ಅಂದ್ರೆ ಈಗ ಒಂದು ಯಾರೋ ಗೆಸ್ಟ್ ಮನೆಗೆ ಬಂದ್ರು ಸಡನ್ ಆಗಿ, ಅವ್ರಿಗೆ ಜ್ಯೂಸ್ ಮಾಡ್ಬೇಕಾಗಿ ಬಂತು, ಟೀ ಇಲ್ಲ ಒಂದು ನಾನ್ ವೆಜ್ ಮಾಡ್ಬೇಕಾಗಿ ಬಂತು. ಇತರೆ ಒಟ್ಟಲ್ಲಿ ತಿಂಗಳಿಗೆ 3,000 ರೂಪಾಯಿ. ಹೌದು. ಓಕೆ, 11,500 ದಿನ ಉಳಿತಾಯ ಮಾಡ್ತೀಯ. ಹೌದು. ಕರ್ನಾಟಕದ ಜನರ ಎಲ್ಲ ಮಾದರಿ ಹೆಣ್ಣು ಮಕ್ಕಳ ಪರವಾಗಿ ಅನನ್ಯ ಬರ್ದಿಯಾಳೆ ನೋಡ ಏನೋ ಒಂದು 10,000 ಬಾಡಿಗೆ. 10,000 ಬಾಡಿಗೆ. ನೀವು ಜಾಸ್ತಿ ಮಾಡಿದ್ರೆ ಅದಕ್ಕೆ ಇಷ್ಟೆಲ್ಲ ಆಯ್ತು. ರೆಡಿ? ದಿನಸಿ ತರಕಾರಿ ಮನುಷ್ಯರದು. ಹಾಲು ಗೀಲೆಲ್ಲ ಸೇರಿ 6,000. ಸರಿ. ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಗ್ಯಾಸು ಎಲ್ಲ ಸೇರಿ 3,000. ಆಹಾ. ಪೆಟ್ರೋಲು 1,500. ನಮ್ಮ ಮನೇಲಿ ಹೇಳಿದ್ನಲ್ಲ 2 ಹಸು 3 ಆಡು ಇದೆ, ಅದಕ್ಕೆ ಖರ್ಚು 2,000 ಬರುತ್ತೆ. ಆಮೇಲೆ ಮಕ್ಕಳು 2 ಸ್ಕೂಲ್ಗೆ ಹೋಗ್ತಾ ಇದಾರಲ್ಲ, ಅವ್ರಿಗೊಂದು 4,000 ಖರ್ಚು. ಇದು ಅಂದ್ರೆ ಎಕ್ಸ್ಪೆನ್ಸಸ್ 1,500 ರೂಪಾಯಿ ಹಾಕಿದ್ದೀನಿ. ಸೇವಿಂಗ್ಸ್ ಒಂದು 2,000 ನಾನು ಮಾಡಲೇಬೇಕು. ಯಾಕಂದ್ರೆ ನಾನು ರಿಯಲ್ ಲೈಫಲ್ಲೂ ನಂಗೆ ಬರೋ ಸಂಬಳದಲ್ಲಿ ಒಂದಿಷ್ಟು ನಂದಲ್ಲ ಅಂತ ಎತ್ತಿಟ್ಬಿಡ್ತೀನಿ. ಸೊ ಇಲ್ಲೂ ಅದನ್ನ ನಾನು ಮಾಡಲೇಬೇಕು ಅಂತ ಮಾಡಿದ್ದು. ಎಷ್ಟಾಯ್ತು ಇವೆಲ್ಲ ಲೆಕ್ಕ ಹಾಕಿದ್ರೆ? ಕರೆಕ್ಟ್ 30,000 ಆಗುತ್ತೆ. ಎಲ್ಲ ಸೇರಿ 30,000 ಆಗುತ್ತೆ. ಜಡ್ಜಸ್, 2ರಲ್ಲಿ ನಿಮ್ಮ ಅಭಿಪ್ರಾಯ? ಸಂಸಾರ ಅನ್ನೋದು ಅಷ್ಟು ಸುಲಭ ಅಲ್ಲ. ಅವ್ರು ಅನ್ಕೊಂಡಿರ್ತಾರೆ, ಏನು ಬರ್ಕೊಂಡು ಹೋಗ್ತಾರಲ್ಲ, ಅಷ್ಟು ಸುಲಭ ಅಲ್ಲ. ಬಟ್ ಓಕೆ, ಏನೋ ಟ್ರೈ ಮಾಡಿ. ಅಟ್ಲೀಸ್ಟ್ ಅನನ್ಯ ಏನೋ ಒಂದು ಅಟ್ಲೀಸ್ಟ್ ಪೆಟ್ರೋಲು ಗಿಟ್ರೋಲು ಇವನಂತೂ ಏನು ಡಬ್ಬಾ ಥರ ಬರ್ಕೊಂಡು ಏನೂ ಬರ್ದಿಲ್ಲ. ಸುಮ್ಮನೆ ಹಿಂಗೆ ಅಂತ ಬರೆದು ಬಿಸಾಕ್ಬಿಟ್ಟಿದ್ದ ನಾವು. ಓಕೆ, ಒಂದು ಕಡೆ 27 ವರ್ಷದ ಅನುಭವ, ಇನ್ನೊಂದು ಕಡೆ 22 ವಾರಗಳ ಅನುಭವ. ಇವರಿಬ್ಬರಲ್ಲಿ ಯಾರಿಗೆ ಬಾರಿಸ್ಕೊಡ್ಬೋದು ರಚ್ಚು? ಡೆಫಿನೆಟ್ಲಿ 27 ಇಯರ್ಸ್ ಜೊತೆಗಿದ್ದು ಸಕ್ಸಸ್ಫುಲ್ ಆಗಿ ಖುಷಿಯಾಗಿ ಎಲ್ಲನೂ ಅರ್ಥ ಮಾಡಿಕೊಂಡು ಎಲ್ಲ ಸ್ಟೇಜಸ್ ಆಫ್ ಲೈಫ್ನ ನೋಡಿ ಬಂದು ಬಿದ್ದು ಎದ್ದು ಎಲ್ಲ ಅವ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಅವ್ರಿಗೆ ಲೈಫ್ ಏನು ಅಂತ ಅರ್ಥ ಆಗಿದೆ. ತುಂಬ ಜನ ಈ ಥರ 30,000 ಜೀವನ ಮಾಡ್ತಾರೆ, ಅವರೆಲ್ಲ ಚೀಟಿ ಹಾಕುವಂಥ ಬುದ್ಧಿನೂ ಇರುತ್ತೆ. ಚೀಟಿ ಹಾಕಕ್ಕೆ ಅಂತಾನೆ ಎತ್ತಿಡ್ತಾರೆ. ಚೀಟಿ ಹಾಕೋದಕ್ಕೆ ಎತ್ತಿಡ್ತಿರ್ತಾರೆ, ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನೇನೋ ಒಂದು ಸಣ್ಣ ವಿಷಯಕ್ಕೆ 100 ರೂಪಾಯಿ ಕೂಡ ಇಟ್ಕೊಂಡಿರ್ತಾರೆ, ಬಟ್ ಹೇಳಿರಲ್ಲ ಮನೇಲಿ ನಾನು 100 ರೂಪಾಯಿ ಸೇವ್ ಮಾಡ್ತಿದ್ದೀನಿ ಅಂತ. ಅದು ಇನ್ನೊಂಥರ ಸೇವಿಂಗ್. ಅದು ಗುಡ್ ಟಾಸ್ಕ್. ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಲೈಫ್ ಬಗ್ಗೆ ಅರ್ಥ ಮಾಡ್ಸತ್ತಿದ್ದು ಈ ಒಂದು ಟಾಸ್ಕ್. ಥ್ಯಾಂಕ್ ಯು ವೆರಿ ಮಚ್ ರಚ್ಚು. ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ವೆರಿ ಎಂಟರ್ಟೈನಿಂಗ್. ಒಂದು ಕಡೆ ಅನುಭವ, ಇನ್ನೊಂದು ಕಡೆ ಕಲ್ಪನೆ. 2ರ ಜೋಡಿ ಮಧ್ಯ ವಿನ್ ಆಗಿರೋದು ಈ ಒಂದು ಟಾಸ್ಕ್ ಅಲ್ಲಿ ಬ್ರಹ್ಮಚಾರಿನ ಸಂಸಾರಿನ ಯಾರು? ಎಸ್, ಇಟ್ ಇಸ್ ಸಂಸಾರಿಗಳು. ಯಾವುದೋ ಈ ಬೊಂಬೆ ಯಾವುದೋ, ಊರ್ವಶಿಯ ಕುಲವೋ ಮೇನಕೆಯ ಚೆಲುವು, ಯಾವುದೋ ಈ ಅಂದ ಯಾವುದೋ. ಲವ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಶಾಂತಲೆಯ ಕಲೆಯೋ. ನಮ್ಮ ಶೋನಲ್ಲಿ ಯಾರು ಏನು ಆಸೆ ಪಟ್ಟರು ಈಡೇರಿಸೋ ಕೆಲಸನೇ ನಿರಂಜನ್ ದೇಶಪಾಂಡೆದು. ಹಾಗಾಗಿ ರಚ್ಚು ಆಸೆ ಆಗಿತ್ತು. ಇದರ ನಿಜವಾದ ಹಕ್ಕುದಾರರು, ವಾರಸುದಾರರು ಅಮ್ರೀಠಾ ಹಾಗೂ ರಮೋಲಾ. ಬನ್ನಿ. ಇವ್ರಿಗೆ 30,000 ರೂಪಾಯಿ ಕೊಟ್ಟು 30,000 ರೂಪಾಯಿ ಜೀವನ ನಡೆಸು ಅಂತ ಹೇಳೋದಲ್ಲ. ಇವ್ರಿಗೆ ಕಾಂಟ್ರಾಸ್ಟ್ ಕೊಡ್ರಿ. ಇವ್ರು ಆಸ್ ಇಟ್ ಈಸ್ ಒಂದು ತಿಂಗಳಿಗೆ ದಿನ ಲೆಕ್ಕದ ಪ್ರಕಾರ ಅವ್ರು ಏನು ಖರ್ಚು ಮಾಡ್ತಿದ್ದಾರೆ ಅವ್ರ ಲೈಫಲ್ಲಿ ಅನ್ನೋದು ತೆಗೀರಿ ಇಬ್ರದ್ದು. ವಾಟ್ ಶಿ ಸ್ಪೆಂಡ್ಸ್ ಎವ್ರಿ ಡೇ, ನ್ಯಾಚುರಲ್ ಆಗಿ ಬರೀರಿ, ನಿಜ ಬರೀಬೇಕು. ನಿಮ್ಮ ಕಾಲಾವಕಾಶ ಈಗ ಶುರು. ನಿಮ್ಗೆ ಏನು ಕಳಿಸಿದ್ರೆ ನೆಮ್ಮದಿಯಾಗಿ ಬರೀರಿ, ಏನು ತೊಂದರೆ ಇಲ್ಲ. ಯಾಕೆಂದರೆ ರಿಯಾಲಿಟಿಗೂ ಈ ಥರ ಕಲ್ಪನೆಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ಕೋಟಿ ಇದ್ರೂನು ಕೊರಗೋನು ಗೋಲ್ಡ್ ಮ್ಯಾನ್, ಖಾಲಿ ಜೇಬು ಇದ್ರೂನು ನಗುವವನೇ ಪೆಸಲ್ ಮ್ಯಾನ್. ರೆಡಿ? ಓಕೆ, ರಮೋಲಾ ಎಕ್ಸ್ಪ್ಲೈನ್ ಮಾಡಮ್ಮ. ಶಾಪಿಂಗ್ 10,000 ಅಂತ ಹಾಕಿದ್ದೀನಿ. ಸ್ಕಿನ್ ಕೇರ್ 10,000 ಅಂತ ಹಾಕಿದ್ದೀನಿ. ಶಾಪಿಂಗ್ ಅಂದ್ರೆ ಸ್ಕಿನ್ ಕೇರೇ ಜಾಸ್ತಿ ಇರುತ್ತೆ, ಸೊ ಅದಕ್ಕೆ ಸ್ಕಿನ್ ಕೇರ್.
ಕಾರು ನಾನು ಜಾಸ್ತಿ ಎಲ್ಲೂ ಓಡಾಡಲ್ಲ, ಎಲ್ಲೂ ಓಡಾಡಲ್ಲ, 8,000 ಹಾಕವ್ರೆ. ಜಾಸ್ತಿ ಓಡಾಡಲ್ಲ. ಕೆಲವೊಂದು ತಿಂಗಳು ಸಂಬಳನೇ 8,000 ಇರುತ್ತೆ, ಇವಳು ಎಲ್ಲೂ ಓಡಾಡಲ್ಲ ಅಂದ್ಬಿಟ್ಟು 8,000 ಹಾಕೋ. ಇಲ್ಲಿ ಫುಡ್ ಜಾಸ್ತಿ, ಡ್ರೈ ಫ್ರೂಟ್ಸ್ ಜಾಸ್ತಿ ಇರುತ್ತೆ, ಅದಕ್ಕೆ 10,000. ಆಮೇಲೆ ಮನೆಗೆ ಅದು ಇದು ಏನಾದ್ರು ತಗೊಂಡ್ಬರ್ತಾ ಇರ್ತೀನಿ, ಡೆಕೋರೇಟಿವ್ಸ್ ಏನಾದ್ರು ಆ ತರ, ಸೊ 15,000. ಅದು ಇದು ತರೋದು 15,000. ಒಟ್ಟಲ್ಲಿ ಟೋಟಲ್ ಎಷ್ಟಾಯ್ತು? 53,000 ತಿಂಗಳ ಖರ್ಚು. ಇಷ್ಟು ಬೇರೆ ಮಿನಿಮಮ್ ಮಿನಿಮಮ್ ಆಗುತ್ತೆ ಒಬ್ಬರದು ಖರ್ಚಿದು. ನಂದೊಬ್ಬಳ್ದು. ಬಹಳ ಒಳ್ಳೇದು ಅಣ್ಣ. ನಾನು ರೋಡ್ಗೆ ಹೋಗ್ಬಿಡ್ತೀನಿ ಅಣ್ಣ. ಅಲ್ಲ ನೀನೆಲ್ಲಿ ಸೇರ್ಕೊಂಡೆ ಸಂಸಾರದಲ್ಲಿ ಈಗ? ಅಲ್ಲ ಸರ್, ನನ್ನ ಖರ್ಚು. ನೀನ್ ಯಾರು? ನೀನು ರಮಲಾ ಜೊತೆ ನಿನಗೇನೋ ಸಂಬಂಧ? ನಾನು ಈ ಸ್ಟೂಡೆಂಟ್ ಕಣ ಅಣ್ಣ. ಇವಾಗ ಆಟದಲ್ಲಿ ಅಣ್ಣ ಹೇಳ್ತಿರೋದು, ಅಲ್ಲಿ ಆಟದಲ್ಲಿ ಅವಳು ಒಬ್ಳೇ ಇರೋದು, ನಿನಗೆ ಊಟ. ಅಲ್ಲಪ್ಪ, ಈಗ ರಮಲಾ 53,000 ರೂಪಾಯಿ ಖರ್ಚು ಮಾಡಿದ್ರೆ ನಿಂಗೆ ಇಷ್ಟ ಅಲ್ವ ರಮಲಾ ಇವಾಗ? 1 ಲಕ್ಷ ಖರ್ಚು ಮಾಡ್ಲಿ ಸರ್, ದುಡ್ಡೆಲ್ಲ ಇಂಪಾರ್ಟೆಂಟ್, ವ್ಯಕ್ತಿ. 6 ತಿಂಗಳು ಖರ್ಚು ಮಾಡಿ ರಜಾ, 7ನೇ ತಿಂಗಳು ರಕ್ಷಕ್ ಎತ್ತು ಬುಲೆಟ್ ಹೋಗೋಣ, ಪೆಟ್ರೋಲ್ ಇಲ್ಲ ಕಣೆ. 7ನೇ ತಿಂಗಳಲ್ಲಿ ನಾನು ಇರ್ತೀನಿ, ಖಂಡಾರ ನೋಡ್ತೀನಿ. ಇನ್ನ ರಮೋಲಾ ಅವ್ರ ಅವ್ವ ಅಮೃತ ಜಾತಿ ಹೇಳಬೇಕು. ಸುನಿಲಾ, ನೀನ್ ಜಾಸ್ತಿ ಖುಷಿ ಆಗ್ಬೇಡ, ನೀನ್ ಮೈ ಕೆತ್ಕೋ. ರೆಡಿ? ಕಾರ್ ವಾಶ್ 800 × 15. ಅದೇ 15 ದಿನ ಕಾರ್ 2 ಸತಿ ಮಾಡಿಸ್ತೀನಿ ನಾನು. ತಿಂಗಳಲ್ಲಿ ಎಷ್ಟು ವಾರ ಇರುತ್ತಮ್ಮ? 4 ವೀಕ್ಸ್ ಇರುತ್ತೆ. 4 ವೀಕ್ಸ್. ಇಲ್ಲಿ 15 ಇದೆ. 15 ಇದೆ, ನಾನು ಮಾಡಿಸ್ತಾ ಇದ್ದೆ. ಒಂಚೂರು ಗಲೀಜಾದ್ರೂ ಮಾಡಿಸ್ತೀನಿ ನಾನು ಬೇಕಾದ್ರೆ. ಕಾರ್ ತೊಳೆಯಕ್ಕೆ ಇಷ್ಟು ಕೊಡ್ತೀಯ ನೀನು? ಎಷ್ಟು? 800 ಇಂಟು 15. ನೆಕ್ಸ್ಟ್ ಡೀಸೆಲ್ 3,500 × 2 ಏನದು? ಅದು 2 ಸತಿ ಫುಲ್ ಟ್ಯಾಂಕ್ ಅಲ್ಲ ಅದು. ತಿಂಗಳಿಗೆ 2 ಸಲ ಫುಲ್ ಟ್ಯಾಂಕ್. ಹಾ, ಆಕ್ಚುಲಿ 1.5 ವಾರ ಫುಲ್ ಟ್ಯಾಂಕ್ ಕಡಿಮೆನೆ ನನಗೆ. ನಿಜನೇ ಸುಳ್ಳ ಹೇಳು? ನಿಜ. ಶಾಪಿಂಗ್ ಹಾ 40,000. ನೆನ್ನೆನೂ ಹೋಗಿದ್ದ ಶಾಪಿಂಗ್. 40,000 ಇದು ತಿಂಗಳಿಗೆ? ಹಾ, ತಿಂಗಳಿಗೆ. ಓಕೆ. ETC ಅಂದ್ರೆ ಏನಮ್ಮ? ನಮ್ಮಲ್ಲಿ TDS ಹಿಡಿಯೋದೇನೋ ಎಲ್ಲೋ ಹೋಗ್ಬಿಡ್ತದಲ್ಲ ಅಂತೀವಿ, ನೀವು ETS ಇಷ್ಟು ಬರ್ತಿದ್ಯಲ್ಲಮ್ಮ? ಎಕ್ಸೆಟ್ರಾ 25,000. ಅದೇನ್ ಬೇಕಲ್ಲ ಆಗ್ಬೋದು, ಏನ್ ಬೇಕಾದ ಏನ್ ಬೇಕಲ್ಲ. ಫುಡ್ 30,000 ತಿಂಗಳ ಸಂಬಳ ಅಂತ ಕೆಲವರು ಹೇಳ್ತಾರೆ. ಇವರು ತಿಂಗಳಿಗೆ 3,000 ಹಾಕೊಂಡವಳು ಎಲ್ಲಮ್ಮ. ನೀನು 10. ಅದೇ ಇವಳವ್ವ ಇವಳವ್ರವ್ವ ಏನು ಸೊಲ್ಲೋನ್ 25,000. ನಾನು ಏನು ಮಾಡಿಸ್ಕೊ, ಹೇರ್ ಕಟ್ಟು, ಹೇರ್ ಸ್ಪಾ, ಮತ್ತೆ ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ನೇಲ್ಸ್, ಅದು ಇದು ಏನು ಮಾಡಿಸ್ಕೊಳ್ಳಲ್ಲ ಅಂತ ಇಷ್ಟು ಹೇಳಿದಲ್ಲಮ್ಮ. ಅಲ್ಲ ಕಣಮ್ಮ, ನೀವು 25,000 ರೂಪಾಯಿ ಖರ್ಚು ಮಾಡಿದ್ರೆ ಮಾತ್ರ ಚೆನ್ನಾಗಿ. ತಿಂಗಳಿಗೆ? ಎಲ್ಲ ಸೇರಿ ಎಷ್ಟಾಯ್ತು? 1,14,000. ಆಕ್ಚುಲಿ ಅದು 1,39,000 ಬರುತ್ತೆ, ತಪ್ಪದು ಲೆಕ್ಕ ಹಾಕಿದ್ರೆ. ಬಿಡು ಮಿಸ್ಟರ್ ಸುನೀಲ್ ಅಣ್ಣ, ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಒಂದು ಸಂದರ್ಭದಲ್ಲಿ? ಇವಾಗೆ ಓಡೋಗ್ಬಿಡ್ತೀನಿ, ಫಿನಾಲ್ ನೆಕ್ಸ್ಟ್ ವಾರ ಇದೆ. ನನ್ಗಿಂತ ಜಾಸ್ತಿ ನೀನು ಮಾಡ್ತ ಸುಮ್ಮನೆ. ಇಲ್ಲಪ್ಪ, ನಾನು ಅಷ್ಟು ಮಾಡಲ್ಲ, ಇದ್ದಿದ್ರಲ್ಲೇ ಬದುಕ್ತಾ ಇದೀನಿ, ಇಷ್ಟೆಲ್ಲ ಮಾಡಲ್ಲ. 1,30,000 ಪ್ರತಿ ತಿಂಗಳು ನೀವು ಬರೀ ಖರ್ಚು ಮಾಡ್ತೀವಿ. ಎಷ್ಟು? ನಾನಿಲ್ಲ, ನಾನು ಅವಳಷ್ಟು ಎಲ್ಲಿ ಮಾಡ್ತೀನಿ. ಒಟ್ಟಲ್ಲಿ ಸುನೀಲ್ ಅಣ್ಣ, ಕಂಗ್ರಾಚುಲೇಷನ್ಸ್. ಯಾಕೆ? ಇನ್ಮೇಲೆ ನೀನ್ ಜಾಸ್ತಿ ಸಾಧನೆ ಮಾಡ್ಬೇಕು. ಮಾಡ್ತಾ ಇದ್ದೀನಿ. ಒಂದಿನಕ್ಕೆ 2 ಸಲ ಹಾಡು ಹೇಳ್ಬೇಕು ನೀನು. ಯಾರು ಇರ್ಲಿ. ಒಟ್ಟಲ್ಲಿ 1,40,000, 53,000 ಇಷ್ಟು ಖರ್ಚು ಇದೆ. ಇವ್ರನ್ನ ಮೇಂಟೈನ್ ಮಾಡುವಂತ ಗಂಡು ನೀವಾಗಿದ್ದೀರಾ. ಈ ಕೂಡಲೇ ಮನೆಯಲ್ಲೇ ನೆಮ್ಮದಿಯಾಗಿರಿ. ಯಾರು ಬೇಕಾಗಿಲ್ಲ, ನಮ್ಮನ್ನ ನಾವು ಮೇಂಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಹೆಣ್ಮಗು, ದೊಡ್ಡ ಮಗು. ರಚ್ಚು ಆಸೆ ತೀರ್ತಾ? ಅವ್ರಿಗೆ ಹೇಳಿದ್ವಿ, ಅವ್ರಿಗೇನ್ ಬೇಕೋ ಹಂಗೆ ಬರ್ದಿಯಾರ, ಅವರು ಹಾನೆಸ್ಟ್ ಆಗಿ ಬರ್ದಿಯಾರ ಅಷ್ಟೇ. ಬಟ್ ನಿಜವಾಗ್ಲೂ ಇವರಿಬ್ಬರಿಗೂ ಜೋರಾಗಿ ಬರಲಿ ಚಪ್ಪಾಳೆ. ಐ ಲೈಕ್ ಯುವರ್ ಆನೆಸ್ಟಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ರಮಲಾ, ಥ್ಯಾಂಕ್ ಯು. ಭರ್ಜರಿ ಬ್ಯಾಚಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲೇ ನೀವು ಇನ್ವೆಸ್ಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ಗೆ ಹತ್ತಿರದಲ್ಲಿ ರೆಪ್ಯೂಟೆಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಸ್ ಕೂಡ ಇದೆ. ಈ ಸೈಟ್ಗಳು BMRDA ಹಾಗೂ ರೆರಾ ಅಪ್ರೂವ್ಡ್ ಆಗಿದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಭರ್ಜರಿ ಬ್ಯಾಚಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಮಲ್ಲೇಶ್ವರಂ, ಬಸವನಗುಡಿ,
ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಇವತ್ತಿನ ಸಂಸಾರಿ ವರ್ಸಸ್ ಬ್ರಹ್ಮಚಾರಿ ರೌಂಡ್ ಅಂತೂ ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಆದ್ರೆ ಸರ್ಪ್ರೈಸ್ ಏನಪ್ಪಾ ಅಂದ್ರೆ ಆಡಿಸಿದ 10 ಆಟಗಳಲ್ಲಿ 5 ಆಟಗಳನ್ನ ಸಂಸಾರಿಗಳು ಗೆದ್ದಿದ್ದಾರೆ, ಇನ್ನು 5 ಆಟಗಳನ್ನ ಬ್ರಹ್ಮಚಾರಿ ಗೆದ್ದು ಟೈ ಆಗಿದೆ. ಈಗ ಈ ರೌಂಡ್ ಅಲ್ಲಿ ಡೆನ್ವಾ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ತಿಳ್ಕೊಳ್ಳೋಣ. ರಚ್ಚು, ನಮ್ಮ ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ಪೈಲ್ವಾನ್ ರಕ್ಷಕ್ ಹಾಗೂ ರಮೋಲ. ಈ ವಾರದ ಡೆನ್ವಾ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಹೋಗ್ತಾ ಇದೆ ರಕ್ಷಕ್, ಬುಲೆಟ್ ಹಾಗೂ ರಮೋಲಾಗೆ ಕಂಗ್ರಾಚುಲೇಷನ್. ಇಷ್ಟು ದಿನಗಳು ನಮ್ಮ ಬ್ಯಾಚುಲರ್ಸ್ ನಿಮ್ಮನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ದಾರೆ. ಮುಂದಿನ ವಾರ ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ಗ್ರ್ಯಾಂಡ್ ಫಿನಾಲೆ ಇರುತ್ತೆ, ನೋಡೋದಕ್ಕೆ ಮಿಸ್ ಮಾಡ್ಕೋಬೇಡಿ. ಮುಂದಿನ ವಾರ ಗ್ರ್ಯಾಂಡ್ ಫಿನಾಲೆಯಲ್ಲಿ ಗೊತ್ತಾಗತ್ತೆ ಭರ್ಜರಿ ಬ್ಯಾಚುಲರ್ ಸೀಸನ್ 2ನ ಆ ಟೈಟಲ್ ವಿನ್ನರ್ ಯಾರಾಗ್ತಾರೆ, ಯಾರ ಮುಡಿಗೆ ಹೋಗುತ್ತೆ ಅಂತ ಇವತ್ತಿನ ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 ಪವರ್ಡ್ ಬೈ ಡೆನ್ವಾ, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಸುದರ್ಶನ್ ಸಿಲ್ಕ್ಸ್ ಮಲ್ಲೇಶ್ವರಂ, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮುಂದಿನ ವಾರ ಗ್ರ್ಯಾಂಡ್ ಫಿನಾಲ್ ಸಿಗೋಣ ಅಂತ ಹೇಳ್ತಾ ಗುಡ್ ನೈಟ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ ಯು.